ಹಿಂದಿನ ತರಗತಿಯಲ್ಲಿ ನಾವು ದೇವಿಯ ನಾಮರೂಪದ ಬಗ್ಗೆ ನಾವು ತಿಳ್ಕೊಂತಾ ಇದ್ವಿ. ಇವತ್ತು 71ನೇ ಶ್ಲೋಕದಿಂದ ನಾವು ಮುಂದುವರ್ಸೋಣ. ರಾಜರಾಜಾರ್ತಿಜ್ಞ ರಮ್ಯಾ ರಾಜೀವಲೋಚನ ರಂಜನೀ ರಮಣೀರಸ್ಯ ರಣಕಿಂಕಿಣಿ ಮೇಖಲಾ ಅನ್ನೋ ಸುಂದರವಾದ ಶ್ಲೋಕ. ಅವಳು ರಾಜ ಮಹಾರಾಜರುಗಳಿಂದ ಅರ್ಚಿಸಲ್ಪಡ್ತಕ್ಕಂಥವಳು ಅಥವಾ ಮಾನವ ಕುಲದ ಮೂಲ ಪುರುಷಕ್ಕೆ ಉದ್ಧಾರಕ್ಕೋಸ್ಕರ ಬಂದಿರ್ತಕ್ಕಂಥವಳು ಅಂತ ರಾಜರೆಲ್ಲರೂ ಕೂಡ ಅವಳನ್ನ ಪೂಜೆ ಮಾಡ್ಕೊಂಡ್ ಬಂದಿದ್ದಾರೆ. ನಾವು ನೋಡಿರೋ ರಾಜರು ಮೈಸೂರು ಮಹಾರಾಜರು ಅಲ್ವಾ. ಈ ಮೈಸೂರು ಮಹಾರಾಜರಿಗೆ ಹಿಂದೆ ಏನಾಗುತ್ತೆ ಅಂದ್ರೆ, ಪಿರಿಯಾಪಟ್ಟಣಕ್ಕೂ ಮೈಸೂರು ಒಂದು ರಾಜ್ಯಕ್ಕೂ ಸಂಸ್ಥಾನಕ್ಕೂ ಯುದ್ಧ ನಡೀತಕ್ಕಂತ ಒಂದು ಸಂದರ್ಭ. ಅಲ್ಲಿ ವಿರಾಜಪೇಟೆ ಅಂತ ನಾವೇನ್ ಕರಿತೀವಿ, ಅಲ್ಲಿ ವೀರಾಜ ಭೂಪ ಮಹಾರಾಜ ಆಗಿರ್ತಾನೆ, ಬಹಳ ಬಲಿಷ್ಠವಾದ ಚಕ್ರವರ್ತಿ. ಮೈಸೂರಲ್ಲಿ ಮೈಸೂರು ಅರಸರಾಗಿರ್ತಾರೆ, ಒಡೆಯರಾಗಿರುತ್ತೆ, ದಳವಾಯಿ ಒಂದು ಸಂತತಿ ಇರುತ್ತೆ. ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ, ಈ ಮೈಸೂರು ಮಹಾರಾಜರ ಕುಲದೇವತೆ ಚಾಮುಂಡೇಶ್ವರಿ ತಾಯಿ. ಅದೇ ಪಿರಿಯಾಪಟ್ಟಣದ ವೀರಾಜ ಅರಸನ ಒಂದು ಮನೆ ದೇವರು ಬಂದು ಉರಿ ಮಸಣಿಕಮ್ಮ ಅಥವಾ ಪಿರಿಯಾಪಟ್ಟಣದಮ್ಮ ಅಂತ ಕರಿತೀವಿ. ಆತ ಏನ್ ಮಾಡ್ತಾನೆ, ಯೋಚನೆ ಮಾಡ್ತಾನೆ ಕೂತ್ಕೊಂಡು, ಯುದ್ಧ ಶುರುವಾಗಿನ ಮುಂಚೆ ಯೋಚನೆ ಮಾಡ್ತಾನೆ, ಆ ರಾಜನಿಗೆ ಆ ಉರಿ ಮಸಣಮ್ಮನ ಒಂದು ಬಲ ಇದೆ, ಆಕೆ ಬಹಳ ಶಕ್ತಿಶಾಲಿ, ಮಲಯಾಳಿ ದೇವತೆ, ಅಂದ್ರೆ ಕೇರಳದ ಭಾಗದಿಂದ ವಲಸೆ ಬಂದಂತ ದೇವಿ ಅಲ್ಲಿ ನೆಲೆಗೊಂಡಿದ್ದಾಳೆ. ಯಂತ್ರ ಮಂತ್ರ ತಂತ್ರಗಳ ಒಂದು ಆರಾಧಕಿ ಅವಳನ್ನ ಬೆಂಬಲ ಕೊಟ್ಟಾಗ ಖಂಡಿತ ವಿಜಯ ಸಾಧಿಸ್ತಾನೆ ಅವನು. ನನ್ಗೂ ಕೂಡ ನಿನ್ ಬೆಂಬಲ ಇರ್ಲಮ್ಮ ಅಂತ ಆಕೆಯನ್ನ ಮೈಸೂರು ಮಹಾರಾಜರಾದಂತ ಪುಟ್ಟಣ್ಣ ಅರಸರು ಬೇಡ್ಕೊಂತಾರೆ, ಆ ಕಾಲದಲ್ಲಿ ಇದ್ದಂತವ್ರು, ಯುದ್ಧಕ್ಕೆ ಹೋಗಿನ ಮುಂಚೆ. ಇಲ್ಲಿ ತಾಯಿ ಕಲ್ಲುಗುಡಿ ಕೂತ್ಕೊಂಡು, ಬೆಟ್ಟದ ಮೇಲೆ ಅವಾಗಿನ್ನು ಆ ರೀತಿ ದೇವಸ್ಥಾನ ಇರಲ್ಲ, ಕಲ್ಲುಗುಡಿ ಕೂತ್ಕೊಂಡು ಯೋಚನೆ ಮಾಡ್ತಾಳೆ, ನಾನು ಮನೆ ದೇವಿ, ನನ್ನನ್ನ ಪ್ರಾರ್ಥನೆ ಮಾಡ್ಲಿಲ್ಲ ಇವನು, ಆ ಉರ್ರಿ ಮಸಣಿಕಮ್ಮನ ಪ್ರಾರ್ಥನೆ ಮಾಡ್ತಾ ಇದೀಯ, ನೋಡೋಣ ಅದ್ ಹೇಗ್ ನೀನ್ ವಿಜಯ ಸಾಧಿಸ್ತೀಯೋ ಅಂತ ತಾಯಿ ಕೋಪ ಮಾಡ್ಕೊಂತಾಳೆ. ಕೋಪ ಮಾಡ್ಕೊಂಡು ಮೊದಲನೇ ದಿನದ ಯುದ್ಧ ಶುರುವಾಗ್ತದೆ, ಹಿನಾಯ ಸೋಲಾಗತ್ತೆ, ಯುದ್ಧ ಮುಗ್ದಿರಲ್ಲ. ಬಂದು ಕೊರಗ್ತಾ ಇರ್ತಾನೆ, ಚಿಂತೆ ಮಾಡ್ತಾ ಇರ್ತಾನೆ. ಆಗ ದೇವಿ ಬಂದು ತಲೆ ಹಿಂದೆ ನಿಂತ್ಕೊಂಡು ಕನಸಲ್ಲಿ ಬಂದು ಹೇಳ್ತಾಳಲ್ಲ, ನಾನು ನಿನ್ನ ಕುಲದೇವತೆ, ಮನೆ ದೇವತೆ, ನನ್ನನ್ನ ಆರಾಧನೆ ಮಾಡ್ದೆ ನೀನು ಆಕೆಯನ್ನ ಆರಾಧನೆ ಮಾಡ್ತಾ ಇದೆಯಲ್ಲ, ನೀನು ಅದಕ್ಕೆ ಯುದ್ಧದಲ್ಲಿ ಸೋತಿದ್ಯಾ ಅಂತ. ಆಗ ತಪ್ಪಾಯ್ತು ಅಂತ ಅರಸರು ಬೇಡ್ಕೊಂಡು, ನೀನೇ ನಮ್ಮ ಕುಲ ಉದ್ಧಾರಕಿ, ನಮ್ಮ ವಂಶ ಇರೋ ತನಕ ನಾವು ನಿಮ್ಮನ್ನ ಬಿಡೋದಿಲ್ಲ, ಪ್ರತಿ ವರ್ಷ ಕೂಡ ನಿಮಗೆ ಉತ್ಸವವನ್ನ ಮಾಡ್ತೀವಿ, ಸೇವೆಯನ್ನ ಮಾಡ್ತೀವಿ, ಯುದ್ಧದಲ್ಲಿ ಜಯ ಆಗೋ ತರ ಆಶೀರ್ವಾದ ಮಾಡು ಅಂದಾಗ ತಾಯಿ ಚಾಮುಂಡೇಶ್ವರಿ, ನಾನೇ ನಿನ್ ಹಿಂದೆ ನಿಂತ್ಕೊಂತೀನಿ, ಹೋಗು, ನೀನೇ ಯುದ್ಧದಲ್ಲಿ ವಿಜಯ ಸಾಧಿಸ್ತೀಯ ಅಂತ ಆಶೀರ್ವಚನವನ್ನು ಕೊಟ್ಟ ಮೇಲೆ ಪುಟ್ಟರಾಜು ಅರಸರು ಏನ್ ಮಾಡ್ತಾರೆ, ಆ ಕಾಲದಲ್ಲಿ ಮೈಸೂರು ಸಂಸ್ಥಾನ ಯುದ್ಧದಲ್ಲಿ ಜಯ ಗಳಿಸುತ್ತೆ. ಇದು ಯಾಕೆ ಹೇಳ್ದೆ ಈ ಕಥೆನ ಅಂದ್ರೆ, ರಾಜಾರ್ಚಿತನಾದಂತ ತಾಯಿ ರಾಜ ಮಹಾರಾಜರುಗಳಿಂದ ಪೂಜೆ ಮಾಡ್ಕೊಂಡು ಬಂದಿರ್ತಕ್ಕಂಥವಳು. ಧನಾಧಿಪತಿಯಾದಂತ ಕುಬೇರನೇ ಸಾಕ್ಷಾತ್ ಆ ದೇವಿಯನ್ನ ಪೂಜೆ ಮಾಡ್ತಾನಂತೆ, ಸಂಪತ್ತಿನ ಭಾಗ್ಯಕ್ಕಾಗಿ. ತನ್ನ ಬಳಿ ಇರ್ತಕ್ಕಂಥ ಸಂಪತ್ತು ಕರಗದೆ ಇರ್ಲಿ, ಜನಗಳಿಗೆ ಉದ್ಧಾರ ಆಗ್ಲಿ ಅಂತಕ್ಕಂಥದ್ದು. ಹಾಗೂ ಶಿವನ ಪಟ್ಟ ಧರಿಸಿ ಅತಿಶಯ ಸುಂದರಿ ತಾಯಿ. ರಾಜೀವ ಅಂದ್ರೆ ಕಮಲದಂತಹ ಕಣ್ಣುಳ್ಳವಳು, ಲೋಚನ ಕಣ್ಣು, ಅಥವಾ ಜಿಂಕೆಯ ಕಣ್ಣಿನಂತೆ ಸುಂದರವಾದ ಕಣ್ಣನ್ನ ಹೊಂದಿರ್ತಕ್ಕಂಥವಳು. ತಲೆಯಿಂದ ಬಾಲದವರೆಗೂ ಮೈ ಮೇಲೆ ಬಿಳಿ ಗೆರೆ ಇರುತ್ತೆ ಜಿಂಕೆಗೆ, ನೋಡಿರ್ಬೋದು. ಇನ್ನೊಂದು ಅರ್ಥದಲ್ಲಿ ಮೀನು ಅಂತ ಆಗತ್ತೆ ಅಥವಾ ಆನೆ ಅಂತ ಆಗತ್ತೆ. ಮೀನಾಕ್ಷಿ ಅಂದ್ರೆ ಮೀನಿನ ಕಣ್ಣುಳ್ಳವಳು, ಆನೆಯ ರೀತಿ ಬಲಿಷ್ಠವಾಗಿರ್ತಕ್ಕಂಥವಳು ಅನ್ನುವ ಅರ್ಥ ಕೂಡ ಬರುತ್ತೆ. ರಂಜನಿ ಅಂದ್ರೆ ಭಕ್ತರನ್ನ ಅನುಗ್ರಹದಿಂದ ರಂಜಿಸ್ತಕ್ಕಂಥವಳು. ರಮಣಿ ಅಂದ್ರೆ ಗೊತ್ತು, ಸುಂದರಿಯಾದಂತ ಹೆಂಗಸನ್ನು ನಾವು ರಮಣಿ ಅಂತ ಕರಿತೀವಿ. ಇಷ್ಟು ಸುಂದರವಾಗಿರ್ತಕ್ಕಂಥ ತಾಯಿ ಮೇಖಲ ಹಾಕೊಂಡಿದ್ದಾಳೆ. ಮೇಖಲ ಅಂದ್ರೆ ಡಾಬು ಅಥವಾ ಒಡ್ಯಾಣ ಅಂತ ಕರಿತೀವಿ, ಸೊಂಟಕ್ಕಾಗ್ತಕ್ಕಂಥ ಒಂದು ಒಡವೆ. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ, ದೇವಿಯ ಮಹಿಮೆ ಹಾಗೂ ಸೌಂದರ್ಯವನ್ನ ಹೇಳ್ತಾ ಇದ್ದಾರೆ. ಮಹಾರಾಜರಿಂದ, ಸ್ವಯಂಭೂವಾದಿ ಮನುಗಳಿಂದ, ಕುಬೇರರುಗಳಿಂದ ಅರ್ಚಿಸಲ್ಪಡ್ತಕ್ಕಂಥವಳು, ಪರಶಿವನ ಪಟ್ಟ ಧರಿಸಿ ಅತಿಶಯ ಸುಂದರಿ, ಕಮಲದಂತಹ ಜಿಂಕೆಯಂತಹ ಕಣ್ಣುಳ್ಳವಳು. ಅವಳು ನೋಡ್ತಾ ಇದ್ರೆ ಭಕ್ತರಿಗೆ ಆನಂದವನ್ನ ಹೆಚ್ಚಾಗತ್ತೆ. ರಸರೂಪವಾಗಿದ್ದಾಳೆ. ಅವಳ ಕಿರುಗೆಜ್ಜೆ ನಾದದಿಂದ, ಸೊಂಟಕ್ಕೆ ಕಟ್ಟಿರ್ತಕ್ಕಂಥ ಒಡ್ಯಾಣದಿಂದ ತಾಯಿ ರಾರಾಜಿಸ್ತಾ ಇದ್ದಾಳೆ ಅಂತ ಇಲ್ಲಿ ಬಹಳ ಸುಂದರವಾಗಿ
ಹೇಳ್ತಾ ಇದ್ದಾರೆ ಅಲ್ವಾ. ಇನ್ನು ಮುಂದೆ ನಾವ್ ಹೇಳ್ಬೇಕು ಅಂದ್ರೆ ತಾಯಿ ಬಗ್ಗೆ ಜಗನ್ಮಾತೆ ಸೌಂದರ್ಯ ಅಂತಕ್ಕಂಥದ್ರ ಬಗ್ಗೆ ಮಾತಾಡಿದ್ರೆ, ಬ್ಯೂಟಿ, ಆ ಬ್ಯೂಟಿ ಬಗ್ಗೆ ಮಾತಾಡಿದ್ರೆ, ಬ್ಯೂಟಿ ಅನ್ನೋ ಕಾನ್ಸೆಪ್ಟ್ ಬಂದಿದ್ರೆ ದೇವಿಯಿಂದ ಅಂದ್ರೆ ದೇವತೆಗಳಿಂದ. ಅಂದ, ಮೂಗು, ಕಣ್ಣು ಎಲ್ಲೆಲ್ಲಿ ಇರ್ಬೇಕು, ಹೇಗಿರ್ಬೇಕು, ಮನುಷ್ಯನ ಸೃಷ್ಟಿಕಾರಿ ಹೇಗಾಗಬೇಕು, ನಾವ್ ಅನ್ಕೊಂಡಿರೋದು ಯಾವ ತರ, ಮನುಷ್ಯರು ಹೇಗಿದ್ರು ದೇವತೆಗಳು ಹಾಗಿದ್ದಾರೆ, ಸೇಮ್ ಅದೇ ತರ ರೂಪ. ಪುರುಷ ಅಂದ್ರೆ ಪುರುಷನ್ ತರ ಇರ್ತಾರೆ, ಸ್ತ್ರೀ ಅಂದ್ರೆ ಸ್ತ್ರೀ ತರ ಇರ್ತಾರೆ. ಆದ್ರೆ ಒಂದು ವ್ಯತ್ಯಾಸ ಏನಂದ್ರೆ ಅವ್ರಲ್ಲಿ ಶಕ್ತಿ ಇರುತ್ತೆ, ನಮ್ಮಲ್ಲಿ ಶಕ್ತಿ ಇರಲ್ಲ, ಹಾಗಾಗಿ ಅವ್ರ ದೇವತೆಗಳು ಅಂತ ನಾವ್ ಅನ್ಕೊಂಡಿರ್ತೀವಿ. ನೋಡೋ ಭಾವನೆ ಕೂಡ ಅದೇ ತರ, ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೂ ಕೂಡ ಅದೇ ಫೀಲ್ ನಾವ್ ಅನ್ಕೊಂತಾ ಇದ್ದೀವಿ, ಹಾಗೆ ಅನ್ಕೋಬೇಕು ಕೂಡ. ಆಯ್ತಾ. ನಾನು ಆಗ್ಲೇ ಹೇಳಿದ್ದೀನಿ, ದೇವಿನ ನಾನಾ ರೂಪದಲ್ಲಿ ಪೂಜೆ ಮಾಡ್ತೀವಿ, ಬಟ್ ನಾವು ಸೂಕ್ಷ್ಮ ರೂಪದಲ್ಲಿ ಬೇಡ, ಪ್ರತ್ಯಕ್ಷವಾಗಿ ಪೂಜೆ ಮಾಡ್ತಾ ಬರೋಣ, ಮನಸ್ಸಲ್ಲಿ ಪೂಜೆ ಮಾಡ್ತಾ ಬರೋಣ. ಅಥವಾ ದೇವ್ರನ್ನ ನೋಡ್ಬೇಕಾದ್ರೆ ದೇವ್ರು ಇದೇ ತರ ಇದ್ದಾರೆ, ಅಪಿಯರ್ಸ್. ಸೊ ಗಾಡ್ ಯಾವ ತರ ನಮ್ ಕಣ್ಣು ಕಾಣಿಸ್ತಾ ಇದ್ದಾರೆ ಅಂದ್ರೆ ಅದೇ ತರ ಕಾಣಿಸ್ತಾ ಇದ್ದಾರೆ. ನೋಡಿದ ತಕ್ಷಣ ದೈವಿಕ ಮನೋಭಾವ ಉಂಟಾಗುತ್ತೆ ನನ್ನಲ್ಲಿ, ಕೈ ಮುಗಿಬೇಕು ಅನ್ಸುತ್ತೆ, ಕಣ್ಣಲ್ಲಿ ನೀರ್ ಹಾಕ್ಬೇಕು ಅನ್ಸುತ್ತೆ, ಉದ್ರೇಕಕ್ಕೆ ಒಳಗಾಗ್ತೀವಿ. ಅದೆಲ್ಲ ನಮ್ಮ ನಮ್ಮ ದೌರ್ಬಲ್ಯ. ರಮ್ಯವಾದಂತಹ ತಾಯಿ ವಿಶಾಲಾಕ್ಷಿ, ಕಾಮಾಕ್ಷಿ, ಮೀನಾಕ್ಷಿ, ಪದ್ಮಾಕ್ಷಿ, ಹರಿಣಾಕ್ಷಿ, ಮೃಗಾಕ್ಷಿ, ಎಷ್ಟು ರೀತಿಯಾದಂತ ಅಕ್ಷಿ ಅಂದ್ರೆ ಎಷ್ಟು ರೀತಿಯಾದಂತ ಕಣ್ಣಿನ ರೀತಿ ಇದೆ ಅಂತ ಹೋಲಿಕೆ ಮಾಡಿ. ಕಣ್ಣು ಒಂದಲ್ಲ, ತಾಯಿಗೆ ಸಹಸ್ರಾರು ಕಣ್ಣು. ಆ ಸಹಸ್ರಾರು ಕಣ್ಣಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಐಸ್ ಇದೆ. ಒಂದೊಂದು ಕಣ್ಣಿಗೂ ಅದರದೇ ಆದಂತ ಶಕ್ತಿ ಇರುತ್ತೆ, ಎನರ್ಜಿ ಇರುತ್ತೆ ಅನ್ನೋ ವಿಚಾರವನ್ನ ಹೇಳ್ತಾ ಇದ್ದಾರೆ. ನೋಡಿ, ಒಬ್ಬೊಬ್ಬ ಸ್ತ್ರೀಯಲ್ಲೂ ಕೂಡ ಒಂದೊಂದು ರೀತಿಯಾದಂತ ಸೌಂದರ್ಯ ಇರುತ್ತೆ. ಒಂದೇ ತರ ಕಾಣಿಸ್ತಾರ ಇಲ್ಲ. ಅವ್ರಲ್ಲಿ ಕಣ್ ಚೆನ್ನಾಗಿದ್ರೆ ಇನ್ನೊಬ್ರಲ್ಲಿ ಮೂಗ್ ಚೆನ್ನಾಗಿರುತ್ತೆ, ಇನ್ನೊಬ್ರಲ್ಲಿ ಕಿವಿ ಚೆನ್ನಾಗಿರುತ್ತೆ, ಇನ್ನೊಬ್ರಲ್ಲಿ ಹಲ್ ಚೆನ್ನಾಗಿರುತ್ತೆ, ಕೂದಲು ಚೆನ್ನಾಗಿರುತ್ತೆ. ಇದೇ ತರ ಅವರವರ ಉದ್ದ, ಕುಳ್ಳ, ಶರೀರ ಬಿಳುಪಿರ್ಬೋದು, ಕಪ್ಪಿರ್ಬೋದು, ಕೆಂಪಿರ್ಬೋದು, ಯಾವುದೇ ಇದ್ರೂ ಕೂಡ ನಾವು ನೋಡ್ತೀವಿ, ಮುಖವನ್ನ ಮಾತ್ರ ಮೊದಲು ನೋಡ್ತೀವಿ. ಲಕ್ಷ್ಮೀ ಕಳೆ ಇದೆಯೋ ಇಲ್ವೋ ಅಂತ ನೋಡ್ತೀವಿ. ಒಂದು ಹೆಣ್ಣನ್ನ ನೋಡಿ ಲಕ್ಷ್ಮೀ ಕಳೆ ಇದೆ, ಇನ್ಯಾ ದೇವ್ರ ಹೆಸರು ಹೇಳಲ್ಲ ಬೇಗ. ಆ ಹೆಣ್ಣು ನೋಡಿದ್ರೆ ಒಳ್ಳೆ ಸಾಕ್ಷಾತ್ ಲಕ್ಷ್ಮಿ ಕಾಣಿಸ್ತಾಳೆ. ಮುಖದಲ್ಲಿ ಏನೋ ಒಂದು ರೀತಿ ಕಳೆ ಇದೆ. ಕಪ್ಪಗಿದ್ರು ಕೂಡ ಮುಖದಲ್ಲಿ ಕಳೆ ಇದೆ. ತುಂಬಾ ಬಿಳಿಗಿದ್ರು ಕೂಡ ಅಯ್ಯೋ ಏನೋ ಕಳೆನೇ ಇಲ್ಲ ಅನ್ಬಿಡ್ತೀವಿ. ಅಂದ್ರೆ ಕಳೆ ಹೇಗ್ ಗೊತ್ತಾಗುತ್ತೆ ಅಂದ್ರೆ ನೋಡೋರ್ ಕಣ್ಣಿಗೆ ಆ ಸೆಳೆತ, ಆ ಆಕರ್ಷಣೆ, ಆ ಅಟ್ರಾಕ್ಷನ್ ಆಗುತ್ತೆ. ಅದೇ ತರ ಮಹಾ ಅದ್ಭುತವಾದಂತಹ ಲಕ್ಷ್ಮೀ ಕಳೆಯನ್ನ ಯಾಕೆ ನಾವು ಹೋಲಿಸ್ತೀವಿ ಅಂದ್ರೆ ಆ ತಾಯಿ ಅಷ್ಟು ಸುಂದರವಾಗಿದ್ದಾಳೆ ಅಂತ ಅಲ್ವಾ. ಇಲ್ಲಾಂದ್ರೆ ಲಕ್ಷ್ಮಿ ಹೆಸರು ಯಾಕೆ ತಗೋಬೇಕಿತ್ತು ನಾವು. ರಾಜೀವ ಲೋಚನರಾದಂತಹ ಆ ತಾಯಿ ಅಷ್ಟು ಚೆನ್ನಾಗಿದ್ದಾಳೆ ಅಮ್ಮನವರು. ಶ್ಯಾಮಲಾದೇವಿಯಾಗಿ ಶ್ಯಾಮಲಾ ವರ್ಣದವಳಾಗಿರ್ತಾಳೆ. ಆಕೆ ಕಣ್ಣು ಕೂಡ ರಾಜೀವ ಲೋಚನ ಆಗಿರುತ್ತೆ. ಅಂದ್ರೆ ಈಗ ನೋಡಕ್ ಕಪ್ಪಗಿದ್ ಮಾತ್ರಕ್ಕೆ ಸುಂದರವಾಗಿರ್ಬಾರ್ದು ಅಂತ ಏನಿಲ್ಲ. ತಾಯಿ ಶ್ಯಾಮಲಾ ವರ್ಣದವಳು, ಅವಳ ಕಣ್ಣು ಯಾವ ತರ ಇತ್ತು ಅಂದ್ರೆ ಅಟ್ರಾಕ್ಟಿವ್ ಆಗಿತ್ತು. ಇನ್ನೂ ಕೂಡ ಶ್ಯಾಮಲಾ ತಾಯಿನ ನೋಡ್ಬೇಕು ಅಂತಿತ್ತು. ಮಧುರೆ ಮೀನಾಕ್ಷಿ ಮರತಕ ಶ್ಯಾಮದವಳು ಅಂತ. ಮರಕತ ಶ್ಯಾಮ ಅಂದ್ರೆ ಆಕೆ ನೇತ್ರ ನದಿಯಲ್ಲಿ ಈಜುತ್ತಾ ಇರೋ ಮೀನುಗಳಂತೆ ಕಾಣಿಸ್ತಾ ಇರುತ್ತೆ, ಬ್ರೈಟ್ ಆಗಿ ಹೊಳಿತಾ ಇರುತ್ತೆ ಯಾವಾಗ್ಲೂ ಕೂಡ. ಕಾಶಿ ಅನ್ನಪೂರ್ಣಾದೇವಿದು ವಿಶಾಲಾಕ್ಷಿ ಅಂತ ಕರಿತೀವಿ. ಅಂದ್ರೆ ಕಣ್ಣು ಗುಂಡಾಗಿರುತ್ತೆ ತಾಯಿದು. ಒತ್ತಾದ ಕೂದಲಿರ್ತಕ್ಕಂಥ ಕಣ್ರೆಪ್ಪೆ ಅಂದ್ರೆ ಐಬ್ರೋಸ್ ಅಂತ ನೀವೇನ್ ಕರಿತೀರಾ, ತುಂಬಾ ಜಾಸ್ತಿ ಕೂದಲಿರುತ್ತೆ ಕಣ್ಣಿನ ಮೇಲೆ. ಅದು ಬಾಗಿ ಗುಂಡಾಗಿರ್ತಕ್ಕಂಥ ಕಪ್ಪೆ ಚಿಪ್ಪು ತರ ಕಾಣಿಸುತ್ತೆ. ಕಲ್ಕತ್ತಾ ಕಡೆ ಕಾಳಿಯ ಕಣ್ಣುಗಳು ನೋಡಿರ್ಬೋದು ನೀವು, ಕಿವಿವರೆಗೂ ಕೂಡ ಅಷ್ಟು ಉದ್ದ ಇರುತ್ತೆ. ಕಪ್ಪು ಗುಡ್ಡೆ ಮೇಲೆ ಒಂದೇ ಒಂದ್ ಚಿಕ್ಕ ಗಿಡ್ತಿರ್ತಂತ ಚುಕ್ಕೆ ಇರುತ್ತೆ, ಅದು ಹರಿಣಾಕ್ಷಿ. ಜಿಂಕೆ ಕಣ್ಣಿದ್ರೆ ಅದು ಮೃಗಾಕ್ಷಿ, ಮೀನ್ ಕಣ್ಣಿದ್ರೆ ಮೀನಾಕ್ಷಿ. ಈ ರೀತಿಯಾಗಿ ತಾಯಿಯ ಆ ವಿಗ್ರಹ ಅಥವಾ ರೂಪಗಳಲ್ಲಿ ಹಲವಾರು ರೀತಿಯಾದಂತ ಬದಲಾವಣೆ, ಚೇಂಜಸ್. ಒಂದೇ ರೀತಿಯಾಗಿರ್ತಲ್ಲ, ಹಾಗಾಗಿ ಅವಳು ಅಷ್ಟು ಸುಂದರವಾಗಿರ್ತಕ್ಕಂಥವಳು ಅಂತ. ರಂಜನಿ ಅಂದ್ರೆ ಈಗ ರಂಜಿಸ್ತಕ್ಕಂಥವಳು ಅಂತ. ಸ್ಫಟಿಕ, ಆ ಸ್ಫಟಿಕ ಗೊತ್ತಾ? ಸ್ಫಟಿಕ ಅಂದ್ರೆ ವೈಟ್ ಕಲರ್ ಇರುತ್ತೆ, ವೆರಿ ಪ್ಯೂರ್ ಆಗಿರುತ್ತೆ, ಅದೊಂಥರ ಟ್ರಾನ್ಸ್ಪರೆಂಟ್ ಗಾಜಿನ ತರ ಇರುತ್ತೆ ಅಂತ ಅನ್ಕೋಣ. ಆ ಸ್ಫಟಿಕ ಅಂತಕ್ಕಂಥ ಒಂದು ಕ್ರಿಸ್ಟಲ್ ಅಥವಾ ಸ್ಟೋನ್ ಅಥವಾ ಹರಳು ಅಂತ ಕರಿಬಹುದು. ಅದ್ರ ಮುಂದೆ ನೀವೇನಾದ್ರೂ ಕೆಂಪು ದಾಸವಾಳದ ಹೂವನ್ನಿಟ್ರೆ ಆ ಹೂವಿನ ಬಣ್ಣವನ್ನ ಅದು ಪ್ರತಿಫಲಿಸ್ತಾ ಏನಾಗತ್ತೆ ಗೊತ್ತಾ? ಕೆಂಪು ಬಿಳಿಪಾದ ಬಣ್ಣದಲ್ಲಿ ಅದರಿಂದ ಲೈಟ್ ರೈಸ್ ಹೊರಗಡೆ ಬರುತ್ತೆ. ಎಕ್ಸಾಂಪಲ್ ಕನ್ನಡಿ ಮುಂದೆ ಏನೇ ಇಟ್ರು ಹೊರಗಡೆ ಕಾಣಿಸುತ್ತೆ. ಕನ್ನಡಿ ಮುಂದೆ ಇಟ್ರೆ ಅದು ಲೈಟ್ ಬಿಟ್ರೆ ಯಾವ ತರ ಫೋಕಸ್ ಆಗುತ್ತೋ, ಸ್ಫಟಿಕದ ಮುಂದೆ ನೀವೇನಾದ್ರೂ ಕೆಂಪು ದಾಸವಾಳ ಇಟ್ರೆ ವೈಟ್ ಪ್ಲಸ್ ರೆಡ್ ಕಲರ್ ಮಿಕ್ಸ್ಚರ್ ಆಗಿ ಇನ್ನೊಂದು ಬೇರೆ ಬಣ್ಣ ಕೊಡುತ್ತಂತೆ. ಅದು ರಂಜಿಸೋದು ಅಂತ ಕರಿತೀವಿ. ಅದೇ ತರ ತಾಯಿ ನಮ್ಮ ಹೃದಯವನ್ನ, ನಮ್ಮೆಲ್ಲರ ಮನಸ್ಸನ್ನ
ಮಹಾಯೋಗೀಶ್ವರಿ ಆಗಿರ್ತಕ್ಕಂಥವಳು ಕುಣಿಸ್ತಾ ಇದ್ದಾಳೆ, ಆಡಿಸ್ತಾ ಇದ್ದಾಳೆ. ತಾಯಿ ಕೂಡ ವಿವಿಧ ರೂಪಗಳಲ್ಲಿ ಆಡ್ತಾ ಕುಣಿತಾ ಬಾಲಲಾಳಿ ಕುಮಾರಿಯಾಗಿ ಯೌವನತಿಯಾದ ತರುಣಿಯಾಗಿ ನಾವೆಲ್ಲ ವಯಸ್ಸಾದ ಮುತ್ತೈದೆಯಂತೆ ದೇವ್ರನ್ನ ಯಾವ ತರ ಇಮ್ಯಾಜಿನ್ ಮಾಡಿ, ಯಾವ್ದೋ ಒಂದು ಅಜ್ಜಿ ರೂಪದಲ್ಲಿ ಬಂದ್ರಪ್ಪ ದೇವ್ರು ಇವತ್ತು, ಯಾವ್ದೋ ಒಂದ್ ಚಿಕ್ಕ ಮಗುವಿನ ರೂಪದಲ್ಲಿ ಬಂದ್ರು, ಯಾವ್ದೋ ಒಂದ್ ಮುತ್ತೈದೆ ರೂಪದಲ್ಲಿ ಬಂದ್ರು. ಹೇಗ್ ಬಂದ್ರು ಅಂತ ಗೊತ್ತಿಲ್ಲ. ದೇವಸ್ಥಾನದಲ್ಲಿ ನಾನೇನೋ ಪೂಜೆ ಮಾಡ್ತಾ ಇದ್ದೆ, ಯಾರಿಗ ಅಷ್ಟೊಂದು ಕುಂಕುಮ ಕೊಡ್ಬೇಕು ಅಂತ ಹುಡುಕ್ತಾ ಇದ್ದೆ, ತಾನಾಗೆ ಯಾರೋ ಒಬ್ರು ಬಂದ್ರು, ಅಷ್ಟೊಂಬ ಕೊಟ್ಟು ನಂಗೆ ಆಶೀರ್ವಾದ ಮಾಡ್ಬೋದ್ರು. ದೇವರೇ ಇರ್ಬೇಕು, ಯಾವುದೇ ರೂಪದಲ್ಲಿ ಬೇಕಾದ್ರೂ ತಾಯಿ ಬರ್ಬೋದು. ಹೇಗೆ ಹೂವಲ್ಲಿ ಇರ್ತಕ್ಕಂಥ ಪರಾಗತ್ತರ, ಹೂವಲ್ಲಿ ಸಿಹಿ ಇದೆ ಅಂತ ಗೊತ್ತು, ಬಟ್ ನಮ್ಗೆ ಟೇಸ್ಟ್ ಮಾಡಕ್ ಆಗತ್ತಾ? ಬಟ್ ಜೇನುಗ್ ಮಾತ್ರ ಸಾಧ್ಯ ಅದು. ಹಾಲಲ್ಲಿ ಬೆಣ್ಣೆ ಇರುತ್ತೆ, ಆದ್ರೆ ಹಾಲ್ ಕಡಿದ ತಕ್ಷಣ ಬೆಣ್ಣೆ ಕಾಣಿಸುತ್ತೆ ನಮ್ ಕಣ್ಗೆ? ಇಲ್ಲ, ಪ್ರೊಸೀಜರ್ ಆದ್ಮೇಲೆ ಬೆಣ್ಣೆ ಕಾಣಿಸುತ್ತೆ. ಅದೇ ತರ ನಮ್ ಮನ್ಸಲ್ಲಿ ದೇವ್ರಿದೆ, ಆದ್ರೆ ಕಾಣಿಸ್ತಾ ಇಲ್ಲ. ಯಾವ ತರ ಹೂವಲ್ಲಿ ಜೇನು ರಸ ಇರ್ತೋ, ಹಾಲಲ್ಲಿ ನಾವು ಬೆಣ್ಣೆಗ್ ತೆಗೆದ್ವು, ಅದೇ ತರ ಮನ್ಸಿಂದ ತೆಗಿಬೇಕು ನಾವು. ಅದೇ ದೀಕ್ಷಾ ಸಾಧನ. ಆ ಸೊಂಟದ ಮೇಲೆ ಕಟ್ಟಿರೋ ಡಾಬಿಗೆ ಕಿರುಗೆಜ್ಜೆ ಇದೆ. ನೀವ್ ಯಾವ್ಯಾವ ತರ ಡಾಬ್ ಹಾಕೊಂತೀರಾ? ತಾಯಿ ಏನ್ ಮಾಡಿದ್ದಾಳೆ, ಡಾಬ್ ಹಾಕೊಂಡಿದ್ದಾಳೆ, ಅದಕ್ಕೆ ಗೆಜ್ಜೆ ಇದೆ. ಕಾಲಲ್ಲಿ ಬರುತ್ತಲ್ಲ ಗೆಜ್ಜೆ, ಸೌಂಡ್ ಮಾಡುತ್ತಲ್ಲ, ಆ ಗೆಜ್ಜೆ ಇದೆ. ಅದೇನ್ ಆಗ್ತಾ ಇದೆ ಅಂದ್ರೆ ನಾದವನ್ನ ಹೊರ ಹೊಮ್ತಾ ಇದೆ, ಒಂಥರ ಸೌಂಡ್ ಬರ್ತಾ ಇದೆ. ಆ ಸೌಂಡ್ ಏನಂತ ಹೇಳ್ತಾ ಇದ್ದಾರೆ ವಶಿನ್ಯಾದಿ ವಾಗ್ದೇವತೆಗಳು ಅಂದ್ರೆ ಓಂಕಾರ ಕೇಳಿಸ್ತಾ ಇದೆ ಆ ತಾಯಿ ಸೊಂಟಕ್ಕೆ ಹಾಕಿರೋ ಗೆಜ್ಜೆಯಿಂದ. ಹ್ರೀಂಕಾರ ಕೇಳಿಸ್ತಾ ಇದೆ, ಇನ್ನು ಹಲವಾರು ಮಂತ್ರ ಕೇಳಿಸ್ತಾ ಇದೆ. ಆಕೆಯ ಪಾದಗಳನ್ನ ಆಶ್ರಯಿಸಿ ಶಿರಸ್ಸನ್ನ ತಾಯಿಯ ಪಾದದ ಮೇಲೆ ಇಟ್ಟು ಯಾರು ಧೀನರಾಗಿ ನಮಸ್ಕಾರವನ್ನ ಮಾಡ್ತಿರೋ, ಆಕೆ ಕಿಂಚಿತ್ ತಲೆ ಬಾಗಿದ್ರೆ, ಹೆತ್ತ ತಾಯಿ ಅಂತ ಆಶೀರ್ವಾದ ಮಾಡ್ಬೇಕಾದ್ರೆ ಸೊಂಟದ ಮೇಲಿರೋ ಆ ನಡುವಣ ಅಥವಾ ಆ ಡಾಬು ಕೂಡ ಬಾಗಿ ಸೌಂಡ್ ಮಾಡುತ್ತೆ, ಅಳ್ಳಾಡುತ್ತೆ. ಅಳ್ಳಾಡಿದಾಗ ಶಬ್ದ ಬರುತ್ತೆ, ನಾದ ಸ್ವರೂಪ ಭಕ್ತರ ಕಿವಿ ಕೇಳಿಸುತ್ತೆ. ತರಂಗವಾಗಿ ಅದು ನಮ್ಮ ಕಿವಿ ಮೂಲಕ ದೇಹದೊಳಗಡೆ ಪ್ರವೇಶ ಮಾಡಿ ಜ್ಞಾನ ಹೊಂದಿ ಮೋಕ್ಷ ಆಗತ್ತೆ. ಅದೇ ರಣತ್ ಕಿಂಕಿಣಿ ಮೇಖಲ. ಎಷ್ಟು ಅದ್ಭುತವಾಗಿದೆ ಅಲ್ವಾ? ಜಗನ್ಮಾತೆ ಈ ದಾನವರ ಮೇಲೆ ಯುದ್ಧಕ್ಕೆ ಹೋಗ್ಬೇಕು ಅಂದ್ರೆ, ರಾಕ್ಷಸರ ಮೇಲೆ ಯುದ್ಧಕ್ಕೆ ಹೋಗ್ಬೇಕು. ಅವಾಗ ಸಿಂಹವಾಹನ ವಾಸಿನಿಯಾಗಿ ಪ್ರಚಂಡ ಕೋಪದಿಂದ ಹೋಗ್ತಾಳೆ. ಕೋಪ, ಅವಳಲ್ಲಿ ವೀರತ್ವ ತುಂಬಿರ್ಬೇಕು, ಆಗ ಮಾತ್ರ ಯುದ್ಧ ಮಾಡಕ್ ಸಾಧ್ಯ. ಸಿಂಹವನ್ನ ವಾಹನವಾಗಿ ಮಾಡ್ಕೊಂಡು ಅದ್ರ ಮೇಲೆ ಕೂತ್ಕೊಂಡು ದೇವಿ ಹೋಗ್ಬೇಕಾದ್ರೆ ತಾಯಿ ಸೊಂಟದ ಮೇಲೆ ಹಾಕೊಂಡಿರೋ ಆ ಗೆಜ್ಜೆ ಸೌಂಡು ಇಡೀ 3 ಲೋಕಕ್ಕೆ ಕೇಳಿಸೋ ತರ ಇತ್ತಂತೆ. ಆ ಮೇಖಲೆ ಗೆಜ್ಜೆಗಳಾದ ಕಿರು ಗಂಟೆಗಳ ಶಬ್ದ ಅಲ್ದೆ ಆ ಶಬ್ದಕ್ಕೆ ರಾಕ್ಷಸರ ಎದೆ ನಡ್ಕಕ್ಕೆ ಶುರುವಾಯ್ತಂತೆ, ವೈಬ್ರೇಟ್ ಆಗಕ್ ಶುರುವಾಯ್ತಂತೆ. ಜೋರಾಗಿ ಮನೇಲಿ ಇರ್ತೀರ, ಜೋರಾಗಿ ಸಿಡ್ಲು ಹೊಡ್ಬಿಟ್ರೆ ಎದೆಲಿ ಒಂದ್ ಸ್ವಲ್ಪ ಆತಂಕ ಆಗುತ್ತಲ್ಲ, ಅದೇ ತರ ದೇವಿ ಸೊಂಟದಲ್ಲಿರೋ ಆ ಡಾಬಿನ ಗೆಜ್ಜೆ ಶಬ್ದಕ್ಕೆ ರಾಕ್ಷಸರ ಎದೆ ನಡ್ಕಕ್ ಶುರುವಾಯ್ತಂತೆ. ಆ 2 ದೃಶ್ಯ ಊಹಿಸ್ಕೊಳ್ಳಿ ನೀವು ಯಾವ ತರ ಆಗಿರ್ಬೋದು ಅಂತ. ಎಷ್ಟೋ ಜನರ ಶಿರಸ್ಸೆ ಕಳಚಿ ಕೆಳಗಡೆ ಬಿತ್ತಂತೆ. ಆದ್ರೆ ಯಾಕೆ ಗೊತ್ತಾ? ತಾಯಿ ಭೀತಿಯಿಂದ ಇದ್ಲು, ಅವಾಗ ವೀರತ್ವದಿಂದ ತುಂಬಿದ್ಲು. ಅದೇ ತಾಯಿ ಶಾಂತದಿಂದ ಇದ್ದು ಆ ಶಬ್ದ ಏನಾದ್ರೂ, ಆ ಗೆಜ್ಜೆ ಶಬ್ದ ಏನಾದ್ರೂ ನಮಗ್ ಕೇಳಿಸ್ದಾಗ ಏನಾಗತ್ತೆ, ನಮ್ಮಲ್ಲಿ ಭಾವಾಗಮ್ಯ ಆಗತ್ತೆ. ಅಂದ್ರೆ ಒಂದು ರೀತಿಯಾದಂತಹ ಸಂತೋಷ, ಜ್ಞಾನ ನಮ್ಮಲ್ಲಿ ತುಂಬುತ್ತೆ. ರಮ ಅಂದ್ರೆ ಮಹಾಲಕ್ಷ್ಮಿ ಸ್ವರೂಪಳಾದಂಥವಳು, ರಾಜೀವ ಲೋಚನ ಅಂತ ನಾವೇನ್ ಕರೆದ್ವಿ. ಈಗ ರಾಕ ಅಂದ್ರೆ ಏನು ಗೊತ್ತಾ? ಪೌರ್ಣಮಿ ಅಂತ ಅರ್ಥ. ರಮಾ ರಾಕಿಂದು, ರಾಕ ಅಂದ್ರೆ ಪೌರ್ಣಮಿ. ಹುಣ್ಣಿಮೆ ದಿನ ಪೂರ್ಣಬಿಂಬ ಚಂದ್ರ ನೋಡ್ಬೋದು ನಾವು, ಫುಲ್ ಮೂನ್ ಅಂತ ಕರಿತೀವಿ. ಪೂರ್ತಿಯಾಗಿರೋ ಚಂದ್ರ ಬರ್ತಾನೆ, ಪ್ರಕಾಶಿಸ್ತಾ ಇರ್ತಾನೆ. ಅದು ನೋಡಿದಾಗ ಏನ್ ಅನ್ಸುತ್ತೆ? ಆಹ್ಲಾದತೆ, ಅಂದ್ರೆ ಪ್ರಶಾಂತವಾಗಿರ್ತೀವಿ, ತಾಳ್ಮೆಯಿಂದ ಶಾಂತಿಯಿಂದ ಪೀಸ್ಫುಲ್ ಆಗಿ ಸೌಂದರ್ಯವಾಗಿರುತ್ತೆ. ಅದೇ ಬೇರೆ ತಿಥಿಲಾದ್ರೆ ಏರುಪೇರಲ್ಲಿರುತ್ತೆ ಚಂದ್ರ, ಅಂದ್ರೆ ಶೇಪ್ ಚೇಂಜ್ ಇರುತ್ತೆ, ಅಷ್ಟು ರೌಂಡ್ ಆಗಿರಲ್ಲ. ಪೌರ್ಣಮಿ ದಿನ ಮಾತ್ರ ತುಂಬವಾಗಿರುತ್ತೆ. ಅದರ ಅರ್ಥ ಆರೋಗ್ಯ, ಪರಿಪೂರ್ಣ. ಈ ಪರಿಪೂರ್ಣ ತುಂಬಿರೋಳೆ ಆ ರಾಕ ಅಂದ್ರೆ ರಾಕಿಂದು ಮಹಾಲಕ್ಷ್ಮಿ. ಸೂರ್ಯನ ಬಿಂಬ ಅರ್ಧ ಗಂಟೆ ನೋಡಿದ್ರೆ ಕಣ್ಣು ಹೋಗ್ಬಿಡುತ್ತೆ, ಚಂದ್ರನ ಬಿಂಬ ರಾತ್ರಿ ಪೂರ್ತಿ ನೋಡಿದ್ರು ಕೂಡ ಏನು ಆಗಲ್ಲ. ರತಿರೂಪ ಅಂತ ಕರಿತೀವಿ. ಶಿವಶಕ್ತಿಯ ಸ್ವರೂಪಿಣಿ ಆಗಿರ್ತಕ್ಕಂಥ ತಾಯಿ ಐಕ್ಯ ಮಾಡ್ಕೋಬೇಕಾದ್ರೆ ಯಾವ ತರ ಷಡ್ಚಕ್ರವನ್ನ ಕಂಟ್ರೋಲ್ ಮಾಡ್ತೀವೋ, ಅವನ್ ಯಾಕೆ ರತಿರೂಪ ಅಂತ ಕರೆಯೋದು ಅಂದ್ರೆ ರತಿ ಸ್ವರೂಪಿಣಿ ಆಗಿರ್ತಾಳೆ ಜಗನ್ಮಾತೆ. ಪತಿಗೆ ಆ ರತಿಯ ಒಂದು ಗಂಡನಿಗೆ
ಮತ್ತೆ ಜೀವ ಬರೋ ತರ ಅವಳು ಆಶೀರ್ವಾದವನ್ನ ಮಾಡ್ತಾಳೆ ಆ ರಕ್ಷಾಕರಿ. ಜೀವ ಕೋಟಿಗಳಿಗೆ ಚರಾಚರಗಳಿಗೆ ಕಾಪಾಡ್ತ. ರಕ್ಷೆ ಅಂದ್ರೆ ಭಸ್ಮ ಅಂತ ಅರ್ಥ. ಹೋಮ ಮಾಡ್ತೀರಾ, ಹೋಮ ಮಾಡಿದ್ಮೇಲೆ ಆ ದರ್ಬೆ ಅಥವಾ ಕೊಬ್ಬರಿ ಆ ಹೋಮದಲ್ಲಿ ಬೆಂದಾದ್ಮೇಲೆ ಅದನ್ನ ಹಣೆಗೆ ಇಟ್ಕೊಂತೀರಲ್ವಾ, ಅದಕ್ಕೆ ಹೆಸರು ಏನಂತ ಕರಿತೀವಿ ಗೊತ್ತಾ? ರಕ್ಷೆ. ನಿಮ್ ಭಾಷೆಲ್ ಕಪ್ಪು ಅಂತ ಕರಿತೀರ, ಆಕ್ಚುಲಿ ಅದನ್ನ ರಕ್ಷೆ ಅಂತ ಕರಿಬೇಕು. ಆ ರಕ್ಷೆ ಅಂದ್ರೆ ಭಸ್ಮ ಅಥವಾ ಹೋಮದ ಆ ಒಂದು ಪ್ರಸಾದ ಅಂತ ಅರ್ಥ. ಆ ರೀತಿಯಾಗಿ ನಾವು ಈ ಎಕ್ಸಾಂಪಲ್ ವಾತರೋಧದಿಂದ ಏನಾದ್ರು ಬಳಲ್ತಾ ಇದ್ರೆ ಹಿಂದೆ ಬರೆ ಆಗ್ತಾ ಇದ್ರು, ಅಥವಾ ಮೂರ್ಛೆ ರೋಗ ಅಂತ ಕರಿಬಹುದು. ಯಾಕೆ ಆ ರೀತಿ ಮಾಡ್ತಾ ಇದ್ರು ಅಂದ್ರೆ ಅದಕ್ಕೊಂದು ಸೈಂಟಿಫಿಕ್ ರೀಸನ್ ಇತ್ತು. ಮಕ್ಳಿಗೇನಾದ್ರೂ ಆ ರೀತಿ ಮೂರ್ಛೆ ರೋಗ ಕಾಣಿಸ್ಕೊಂಡಾಗ ಏನ್ ಮಾಡ್ಬೇಕು? ಹಣೆ ಮೇಲೆ ಒಂದು ಚಿಟುಕು ಅಥವಾ ರಕ್ಷೆಯನ್ನ ಇಡ್ತಾ ಇದ್ರು. ಹೋಮ ಮಾಡಿಸಿ ಆ ಹೋಮದ ರಕ್ಷೆಯನ್ನ ಹಣೆ ಮೇಲೆ ಇಡೋದ್ರಿಂದ ಮಕ್ಕಳಿಗೆ ಮೂರ್ಛೆ ರೋಗದ ಸಂಬಂಧಿಯ ಕಾಯಿಲೆಗಳು ಅವಾಯ್ಡ್ ಆಗ್ತಾ ಇತ್ತು. ಅದು ರಕ್ಷೆ ಅಂತ ಕರಿತೀವಿ. ಇನ್ನೇನಾದ್ರೂ ಹಸು ಕರುಗಳಿಗೆ, ಕುರಿ ಕೋಳಿಗಳಿಗೆ ಅಂದ್ರೆ ಪ್ರಾಣಿಗಳಿಗೆ ಏನಾದ್ರೂ ಬಂದ್ರೆ ಆಗ ತಾಯಿಯನ್ನ, ಯಾವುದೋ ಒಂದು ಊರಲ್ಲಿ ಮಾಡ್ತಕ್ಕಂಥ ದೇವಿಯನ್ನ ಹರಕೆ ಮಾಡ್ಕೊಂಡು ನಿನ್ನ ರಕ್ಷೆ ಆದ್ರೆ ಇವೆಲ್ಲ ಹುಷಾರಾಗತ್ತೆ, ನಿನ್ಗೇನೋ ಒಂದು ಹರಕೆ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಅಂದ್ರೆ ಏನು ಅಂದ್ರೆ ಆ ರಕ್ಷಾಕರಿ, ಆ ರಾಕ್ಷಸಾಗ್ನಿ ಅಂತಂದ್ರೆ ಗ್ರಹ ಬಾಧೆ ಆಗ್ಬೋದು, ನಿಮ್ಮನೆಗೆ ಭೂತಗಳ ಒಂದು ಬಾಧೆ ಆಗ್ಬೋದು, ಅನಾರೋಗ್ಯದ ಸಮಸ್ಯೆ ಆಗ್ಬೋದು, ಭಯ ಇರ್ಬೋದು ನಿಮ್ಮಲ್ಲಿ. ಈ ಸಿಚುವೇಶನ್ ಅಲ್ಲಿ ಆ ರಕ್ಷೆಯನ್ನ ಇಟ್ಕೊಂಡಾಗ, ತಾಯಿಯ ಪ್ರಸಾದವನ್ನ ಹಣೆ ಮೇಲೆ ಇಟ್ಕೊಂಡಾಗ ನಿಮ್ಗೆಲ್ಲ ಆಗುತ್ತೆ. ಮನೇಲಿ ಶತ್ರು ಕಾಟ ಜಾಸ್ತಿ ಆಗ್ತಾ ಇದ್ದು, ನೆಗೆಟಿವ್ ಎನರ್ಜಿ ಜಾಸ್ತಿ ಇದ್ರೆ ದುರ್ಗಾ ಹೋಮ ಮಾಡಿಸಿ ಅಂತ ಸಜೆಸ್ಟ್ ಮಾಡ್ತೀವಿ. ದುರ್ಗಾ ಹೋಮ ಮಾಡಿಸಿದಾಗ ಏನಾಗುತ್ತೆ, ಮನೆಯಲ್ಲಿ ಆ ದುರ್ಗಾ ಹೋಮದ ಮಂತ್ರವನ್ನ ಪಠಿಸಿ ಆ ಬೆಂಕಿಯಲ್ಲಿ ನಾವು ತುಪ್ಪ ಹಾಗೂ ಅನೇಕ ದ್ರವ್ಯಗಳನ್ನ ಹಾಕ್ತಾ ಬರೋದ್ರಿಂದ, ಆ ಹೊಗೆ ಮನೆಗೆ ಪ್ರವೇಶ ಮಾಡೋದ್ರಿಂದ ಮನೆಯಲ್ಲಿ ಆ ರೀತಿಯಾದಂತಹ ನೆಗೆಟಿವ್ ಎನರ್ಜಿ, ಮಾಟ ಮಂತ್ರ ಎಕ್ಸೆಟ್ರಾ ಆರೋಗ್ಯ ಸಮಸ್ಯೆ ಏನೇ ಇದ್ರೂ ಕೂಡ ಅದು ನಿವಾರಣೆ ಆಗುತ್ತೆ ಅಂತಕ್ಕಂಥದ್ದು ಒಂದು ರೀಸನ್. ಅದನ್ನ ರಕ್ಷೆ ಅಂತ ಕರಿತೀವಿ. ಮನೇಲಿ ಹಿರಿಯರಾದ ಅಜ್ಜಿ ತಾತಂದ್ರಿದ್ರೆ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಅತ್ಯಂತ ಉಪಾಸಕರಾಗಿ ಮಾಡ್ತಾರೆ, ಶಾಸ್ತ್ರ ಸಂಪ್ರದಾಯವಾಗಿ ಮಾಡ್ತಾರೆ. ದೇವ್ರ ರಕ್ಷೆ ಇರಬೇಕು ನಮ್ಮ ಮೇಲೆ ಅಂತಾರೆ, ಅದು ರಕ್ಷೆ. ಹಾಗಾಗಿ ಆ ರಕ್ಷಾಕರಿಯಾದಂತಹ ತಾಯಿ ನಮ್ಮನ್ನ ಕಾಪಾಡ್ತಾ ಇದ್ದಾಳೆ. ನಾವು ಎಡೆ ಬಿಡದೆ ತಪ್ಪುಗಳನ್ನ ಮಾಡ್ತಿರೋ ನಮ್ಮ ರಕ್ಷೆ ಅಂದ್ರೆ ಬರೆ ಕೂಡ ಆಗ್ತಾಳೆ ತಾಯಿ, ಶಿಕ್ಷಿಸ್ತಾಳೆ. ರಾಕ್ಷಸರನ್ನ ಸಂಹಾರ ಮಾಡೋದ್ರ ಜೊತೆಗೆ ನಮ್ಮನ್ನ ಸರಿದಾರಿಗೆ ಕೂಡ ತಾಯಿ ತರ್ತಾಳೆ ಅಂತಕ್ಕಂಥದ್ದು. ಲಂಪಟ ಅಂದ್ರೆ ಬಂಧ ಅಂತ ಅರ್ಥ. ಓಕೆ, ಸೊ ಬಂಧ. ಈಗ ನಮ್ಗೆ ತುಂಬಾ ಬಂಧಗಳಿದೆ, ಅದೇ ತರ ಬಿಡಿಸಲಾರದ ಬಂಧದಲ್ಲಿ ನಾವು ಹೇಳ್ಕೊಂಡ್ಬಿಟ್ಟಿದೀವಿ. ನಾವು ಸಂಸಾರ ಲಂಪಟರು, ನಮ್ಮನ್ನ ಲಂಪಟ ಅಂತ ಕರಿಬಹುದು. ನಾವೆಲ್ಲ ಲಂಪಟನೆ. ಒಂದ್ ಹಂತದಲ್ಲಿ ವೃದ್ಧಾಪ್ಯ ಬಂದ್ರೂ ಕೂಡ ನಮ್ಗೆ ಲಂಪಟನೆ. ಮೊಮ್ಮಕ್ಳ ಮೇಲೆ ಮೋಹ. ಮೊಮ್ಮಕ್ಳು ಅಂದ್ರೆ ಅತಿ ಪ್ರೀತಿ. ಮದ್ವೆ ಮಾಡ್ತೀವಿ, ಮಕ್ಳಿಗೆಲ್ಲಾ ಮಾಡ್ತೀವಿ, ಮೊಮ್ಮಕ್ಳಾದ್ರೂ ಕೂಡ ಬಿಟ್ಕೊಡಲ್ಲ. ಇಲ್ಲ, ಸಂಸಾರ ಬೇಕು, ನನ್ ಮೊಮ್ಮಗಳನ್ನ ನೋಡ್ಬೇಕು, ಅವ್ರೇನೋ ಕಷ್ಟದಲ್ಲಿದ್ದಾರೆ. ಈ ರೀತಿಯಾದಂತ ಲಂಪಟದಿಂದ ಹೊರಗಡೆ ಬರಲ್ಲ. ಅದೇ ತರ ರಮಣನಾದ ಈಶ್ವರನ ಲಂಪಟಳು ಇವಳು. ಈಶ್ವರನಿಲ್ಲದೆ ಇವಳಿಲ್ಲ. ತಾಯಿ ಯಾವುದನ್ನು ಇಟ್ಕೊಂಡಿಲ್ಲ, ಅವಿನಾಭಾವ ಸಂಬಂಧ ಯಾರ ಜೊತೆ ಇಲ್ಲ. ಜಗತ್ತಲ್ಲಿ ಯಾವ್ದಾದ್ರೂ ಒಂದು ವಸ್ತು ಬೇಕು ಅಂತೇಳಿ ಅಂದ್ರೆ ಅದು ತನ್ನ ಗಂಡ ಅಥವಾ ಈಶ್ವರ. ಹಾಗಾಗಿ ಅರ್ಧನಾರೀಶ್ವರಿಯಾಗಿ ಉಳಿದ್ಬಿಟ್ಟಿದ್ದಾಳೆ. ಈಶ್ವರೈಕ್ಯ ಲಂಪಟವೇ ಅಥವಾ ರಮಣ ಲಂಪಟ ಅಂತ ಕರೆಯಕ್ಕೆ ಇದು ರೀಸನ್ ಆಯ್ತು. ಅದೇ ರೀತಿ ನಿತ್ಯ ಷೋಡಶಾತಿಥಿಗಳಲ್ಲಿ ಅಂದ್ರೆ ದಿನಾ ಒಂದೊಂದು, ಈಗ ಇವತ್ತು, ನಾಳೆ, ನಾಡಿದ್ದು, ತಿಂಗಳಲ್ಲಿ 30 ದಿವಸ ಇದ್ರೆ 30 ದಿವಸದ್ದು ಒಂದೊಂದು ತಿಥಿ ಅಂತ ಇರುತ್ತೆ. ಹಗಲು ರಾತ್ರಿ ತಿಥಿ ಕಾಲ ನಿರ್ಣಯ ಮಾಡ್ತೀವಿ. ಅದಕ್ಕೆ ತಿಥಿ ದೇವತಾ ಸ್ವರೂಪಿಣಿಯರು ಕೂಡ ಹೇಳಿದ್ದೀನಿ. ಕಾಮ್ಯ ಅಂದ್ರೆ ಮೋಕ್ಷ ಕಾಮಿಗಳಾದಂತ, ಅಂದ್ರೆ ಕೃಷ್ಣ ಪಕ್ಷದ ದ್ವಾದಶಿ ತಿಥಿಯ ರಾತ್ರಿ ದೇವತೆ ಕಾಮ್ಯಾದೇವಿ. ಅದಕ್ಕೆ ಇವಳ ಕಾಮ್ಯ ಅಂತ ಕರಿತೀವಿ. ಕೃಷ್ಣ ಪಕ್ಷದ ದ್ವಾದಶಿ ಬರ್ಬೇಕು, ಏಕಾದಶಿ ಆದ್ಮೇಲೆ ಬರದೆ 12ನೇ ದಿವಸ ದ್ವಾದಶಿ. ಆ ದ್ವಾದಶಿ ತಿಥಿ ರಾತ್ರಿ ಹೊತ್ತು ಬರೋ ದೇವತೆ ಇವಳು, ಹಗ್ಲು ದೇವತೆ ಅಲ್ಲ. ಹಗ್ಲಕ್ ಬೇರೆ ಈಗ ಬೆಳಗ್ಗೆ ಇದೆಯಲ್ಲ, ಬೆಳಗ್ಗೆ ಯಾರೋ ದೇವ್ರು ಬೇರೆ ಇದ್ರು, ಇದ್ ರಾತ್ರಿ ಹೊತ್ತು ಏನೋ ಕೆಲಸ ಮಾಡಬಾರ್ದು ಕೆಲವೊಂದ್ ಕೆಲಸ ಅಂದ್ರೆ, ಬಿಕಾಸ್ ಅಲ್ಲಿ ತಿಥಿ ದೇವತೆಗಳು ಚೆನ್ನಾಗಿರಲ್ಲ. ಕಾಮ್ಯ ಅಂತಕ್ಕಂಥ ದೇವಿ ಇವಳು. ಹಾಗಾಗಿ ಆ ತಿಥಿ ದೇವತೆ ಆಗಿರೋದ್ರಿಂದ ಕಾಮ್ಯ ಅಂತ ಕರಿತೀವಿ. ಹಾಗೆ ಕಲಾರೂಪ ಅಂತ ಯಾಕೆ ಕರಿತೀವಿ ಅಂದ್ರೆ, ಪ್ರಪಂಚ ಸೃಷ್ಟಿ ಮಾಡ್ಬೇಕು ಅಂತ ಬಯಸಿದಾಗ ಅವಳು ಈಶ್ವರನಲ್ಲಿ ಐಕ್ಯ ಆಗಿ ಅನೇಕ ವಿಚಾರಗಳನ್ನ ಲೋಕದಲ್ಲಿ ಸೃಷ್ಟಿ ಮಾಡ್ತಾಳೆ. ಪ್ರಕೃತಿ ಆಗಿರ್ಬೋದು, ಪ್ರಕೃತಿಲಿ ಒಂದು ಸುಂದರವಾಗಿರೋದು ಯಾವ್ದಾದ್ರು ಒಂದು ಹೂ ಸೃಷ್ಟಿ ಆಗಿರ್ಬೋದು, ಒಂದು ಪ್ರಾಣಿ ಪಕ್ಷಿ ಸೃಷ್ಟಿ ಮಾಡೋದಾಗಿರ್ಬೋದು. ಈ ರೀತಿಯಾದಂತ ಸೃಷ್ಟಿ ಮಾಡೋದ್ರಿಂದ ಕಲಾ ರೂಪ ಅಂದ್ರೆ ಅವಳ ಸೋ ಮೆನಿ ಟ್ಯಾಲೆಂಟ್ಸ್ ಇದೆ. ಹಾಗಾಗಿ ಇದನ್ನೆಲ್ಲ ಮಾಡ್ಕೊಂಡ್ ಬಂದಿದ್ದಾಳೆ
ಅಂತ ನಾವ್ ಹೇಳ್ಬೋದು. ಕದಂಬ ಕುಸುಮ ಪ್ರಿಯ ಅಂತ. ಕದಂಬ ಕುಸುಮ ಪ್ರಿಯ ಅಂದ್ರೆ ಕಡುಗೆಂಪು ಬಣ್ಣದ ಹೂಗೊಂಚ್ಲಿರ್ತಕ್ಕಂತ ಒಂದು ಹೂ ಅದು. ತನ್ನ ಕಿವಿಗಳ ಪಕ್ಕದಲ್ಲಿ ಇಟ್ಕೊಂಡಾಗ ಕಿರೀಟದ ತರ ಭಾಸ ಆಗುತ್ತಂತೆ ತಾಯಿಗೆ. ಯಾಕಂದ್ರೆ ಆ ಕಡೆ ಈ ಕಡೆ ಹೂವ ಏನಾಗತ್ತೆ, ಅದು ಶೇಕ್ ಆದಾಗ ಅಮ್ಮನವ್ರಿಗೆ ವಿಶೇಷವಾದಂತಹ ಪ್ರೀತಿ ಶುರುವಾಗುತ್ತೆ. ಹಾಗಾಗಿ ಆಕೆ ಕದಂಬ ಕುಸುಮವನ್ನ ಇಷ್ಟ ಪಡೋದ್ರಿಂದ ಆಕೆಗೆ ನಾವು ಈ ಹೆಸರಿಂದ ನಾವು ಕರಿತಾ ಇದ್ದೀವಿ. ಆಯ್ತಾ? ಈಗ ಮನಸ್ಸಿನ ಕ್ರೀಡೆ, ಶಾರೀರಿಕ ಕ್ರೀಡೆ ಯಾವುದಾದ್ರೂ ಆಗಿರ್ಬೋದು, ಯಾವುದೇ ಆಟ ಆಗಿರ್ಬೋದು, ಎಲ್ಲವೂ ಕೂಡ ಬೇಕು. ಇನ್ನೊಂದು ರಮಣ ಲಂಪಟ ಅಂತ ಬಂದಿದ ತಕ್ಷಣ ನಾವು ರಾಮಾಯಣಕ್ಕೆ ಹೋಗ್ಬಿಡ್ತೀವಿ. ಯಾಕೆ ಅಲ್ಲಿ ರಾಮ ಅಥವಾ ರಾವಣ ಅಂತಕ್ಕಂಥ ಹೆಸರು ಬಂತು ಅನ್ನೋ ರೀಸನ್ ಇಂದ. ಅದಕ್ಕೊಂದು ಚಿಕ್ಕದಾದ್ರೆ ನಿಮ್ಗೊಂದು ಹೇಳ್ಬೇಕು ಅಂದ್ರೆ, ಪತಿವ್ರತೆ ತನ್ನ ಪತಿಯನ್ನ ಬಿಟ್ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲ್ಲ, ತನ್ನ ಗಂಡನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾಳೆ. ರಾಮ ಲಕ್ಷ್ಮಣರಂತ ಪುರುಷರು ಏಕಪತ್ನಿಸ್ಥರಾದ್ಮೇಲೆ ಅವ್ರನ್ನ ಕೈ ಹಿಡಿರ್ತಕ್ಕಂಥವ್ರು ಕೂಡ ಅದೇ ರೀತಿ ಇರ್ತಾರೆ. ಯಾಕಂದ್ರೆ ಅವರು ಹುಟ್ಟುತ್ತಾನೆ ಸಂಕಲ್ಪ ಮಾಡ್ಕೊಂಡು ಹುಟ್ಟಿರ್ತಾರೆ, ಕೆಟ್ಟ ದಾರಿಗೆ ಹೋಗಲ್ಲ, ಧರ್ಮ ಬಿಟ್ಟು ಅಧರ್ಮದ ದಾರಿಗೆ ಹೋಗಲ್ಲ ಅಂತ. ಇನ್ನು ಅವ್ರು ಹೆಂಡತಿದಿರು ಹಾಗೆ ಇರ್ಬೇಕು. ಯಾರು? ಸೀತೆ ಮತ್ತೆ ಊರ್ಮಿಳೆ. ಸೀತೆಯನ್ನ ರಾವಣ ಅಪಹರಿಸಿದಾಗ ಸುಗ್ರೀವ ಲಕ್ಷ್ಮಣನಲ್ಲಿ ಸೀತೆ ಚೆಹರೆ ಹೇಗಿದೆ ಅಂತ ಕೇಳಿದಾಗ ಲಕ್ಷ್ಮಣ ಹೇಳ್ತಾನೆ, ನನ್ನ ಅತ್ತಿಗೆ ಮುಖವನ್ನ ನಾನು ನೋಡಿಲ್ಲ, ಗೊತ್ತಿಲ್ಲ ನಂಗೆ ಹೆಂಗಿದಾರೋ ನಮ್ಮ ಅತ್ತಿಗೆ, ನಮ್ಮ ಅಣ್ಣ ಮಾತ್ರ ನಾನು ನೋಡಿದ್ದೀನಿ. ಆಶ್ಚರ್ಯ ಆಗೋಯ್ತು ಸುಗ್ರೀವನಿಗೆ. ಏನ್ ಹೇಳ್ತಾ ಇದ್ದಾನೆ? ಸ್ವಂತ ಅಣ್ಣನ ಹೆಂಡತಿಯಾದಂತ ಅತ್ತಿಗೆಯ ಮುಖದ ಚೆಹರೆ ಕೇಳಿದ್ರೆ ನಮ್ಮ ಅತ್ತಿಗೆ ಮುಖನೇ ನೋಡಿಲ್ಲ ಅಂತ ಉತ್ತರ ಕೊಡ್ತಾ ಇದ್ದಾನಲ್ಲ, ಹೇಗೆ ಇದು ಸಾಧ್ಯ ಅಂತ ಆಶ್ಚರ್ಯ ಆಯ್ತು. ಮತ್ತೇನಪ್ಪ ನೋಡಿದ್ಯಾ ಸುಗ್ರೀವ? ಕೇವಲ ನಿತ್ಯ ನಮಸ್ಕರಿಸ್ಬೇಕಾದ್ರೆ ಅವಳ ಪಾದಗಳನ್ನ, ಕಾಲುಂಗರವನ್ನ ಮಾತ್ರ ನಾನು ನೋಡಿದ್ದೀನಿ ನನ್ನ ಅತ್ತಿಗೆದು. ಅದು ಬಿಟ್ರೆ ಬೇರೆ ಯಾವುದು ನನಗ್ ಗೊತ್ತಿಲ್ಲ. ಲಕ್ಷ್ಮಣ ತನ್ನ ಊರ್ಮಿಳೆಯನ್ನ ಬಿಟ್ಟು ಬೇರೆ ಯಾರನ್ನೂ ಕೂಡ ಯಾವತ್ತೂ ಕೆಟ್ಟ ಭಾವನೆಯಿಂದ ನೋಡಿರಲ್ಲ. ಸೀತೆ ರಾಮನ ಲಂಪಟಳಾದ್ರೆ ಲಕ್ಷ್ಮಣ ಸ್ವರಾಮ ಲಂಪಟ ಅಂತ ಕರಿತೀವಿ. ಅಂದ್ರೆ ಅವನು ಯಾವತ್ತೂ ಕೂಡ ತನ್ನ ಅಣ್ಣ ಅತ್ತಿಗೆಯನ್ನ ಬಂಧನದಲ್ಲಿ ಇಟ್ಕೋಬೇಕು ಅಂದ್ರೆ ಅವ್ರನ್ನ ವಿಧೇಯಕನಾಗಿರ್ಬೇಕು, ಅವ್ರನ್ನ ಆರಾಧಿಸ್ತದೆ ಹೊರತು ಬೇರೆ ಯಾರನ್ನು ಆರಾಧಿಸ್ತಿರ್ಲಿಲ್ಲ. ಬಟ್ ನಾವು ಹಾಗಲ್ಲ, ಮನೇಲಿರೋರು ಅಷ್ಟೂ ಜನನ ಆರಾಧಿಸ್ತಾ ಇರ್ತೀವಿ. ಕಾಮ, ಪ್ರೀತಿ, ಪ್ರೇಮ, ಭಿನ್ನಲಿಂಗ, ಆಕರ್ಷಣೆ, ಮಿಲನ ಸಂಭ್ರಮ, ಇನ್ನು ಏನೇನೇನೇನೋ, ಇದನ್ನೆಲ್ಲ ಕಾಮ ಕಲಾರೂಪ ಅಂತ ಕರಿತೀವಿ. ಅಂದ್ರೆ ಇದನ್ನೂ ಕೂಡ ಸೃಷ್ಟಿ ಮಾಡಿದ್ರು ವಾತ್ಸಾಯನ ಮುನಿಗಳೇ ಕಾಮಸೂತ್ರವನ್ನ ಬರೆದ್ರು, ಪುರುಷ ಮಿಲನ ಕಾಮ ಕಲೆಗಳನ್ನ ಬರೆದ್ರು. ಆದ್ರೆಲ್ಲ ಹೇಗೆ ಬರೆದ್ರು ಇದೆಲ್ಲ? ಅದೆಲ್ಲ ದೇವಿ ಅನುಗ್ರಹದಿಂದ. ಇದು ಕೂಡ ಜಗತ್ತಿಗೆ ಬೇಕು, ಜಗತ್ತಿನ ಸೃಷ್ಟಿ ಕಾರ್ಯಕ್ಕೆ ಇದು ಕೂಡ ಬೇಕು ಅಲ್ವಾ? ನೀಪ ವೃಕ್ಷ ಅಂತ ಕರಿತೀವಿ. ನೀಪ ವೃಕ್ಷ ಅಂದ್ರೆ ಈಚ್ಲು ಮರ, ನೋಡಕ್ ಚೆನ್ನಾಗಿರುತ್ತೆ, ಆದ್ರೆ ಅದು ಮುಳ್ಳೆ. ಅದೇ ತರ ಕೂಡ ಇಲ್ಲೂ ಕೂಡ ಸಾಕಷ್ಟು ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ನೀವ್ ಯಾವ್ದು ಆಯ್ಕೆ ಮಾಡ್ಕೊಂತೀರಾ? ಗುರುಗಳೇ ಇದೆಲ್ಲ ಇದೆಯಲ್ಲ, ನಾವೇನ್ ಸೃಷ್ಟಿ ಮಾಡಿಲ್ಲ, ದೇವ್ರು ಸೃಷ್ಟಿ ಮಾಡಿರೋದು, ಮತ್ ನಮ್ದೇನ್ ತಪ್ಪು? ಹೌದು, ಈಸ್ಲು ಮರ ಇದೆ, ತೆಂಗಿನ ಮರ ಇದೆ, ಯಾವ್ದ್ ಬೇಕು ನಿಮ್ಗೆ? ಎಳ್ನೀರ್ ಕುಡಿತೀರಾ ಅಥವಾ ಈಸ್ಲು ಮರದಲ್ಲಿ ಬರೋ ನೀರ್ ಕುಡಿತೀರಾ? ಆಯ್ಕೆ ನಿಮ್ಮದ್ದೆ. ಕೊಟ್ಟಿದೀವಿ ಅನ್ ಮಾತ್ರಕ್ಕೆ ನೀವು ಅದನ್ನೇ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಏನಿಲ್ವಲ್ಲ. ದುಃಖದ ಸಮಯದಲ್ಲಿ ಯಾವುದೇ ಸಹಾಯ ಯಾರು ಮಾಡ್ಲಿಲ್ಲ ನನ್ಗೆ, ಮನೆಯವ್ರು ಮಾಡ್ಲಿಲ್ಲ, ಅಕ್ಕಪಕ್ಕದವ್ರು ಯಾರು ಮಾಡ್ಲಿಲ್ಲ ನನ್ಗೆ, ಹೆಲ್ಪ್ಗೆ ಯಾರು ಇಲ್ಲ, ನಾನು ಒಬ್ಬಳೆ ಅಂತ ನಿಮ್ಗೆ ಅನಿಸ್ದಾಗ ನಾವೇನಂತೀವಿ ಹೇಳಿ? ದೇವರೇ ಗತಿ, ನಂಗೆ ಯಾರು ಸಹಾಯ ಮಾಡ್ತಾ ಇಲ್ಲ. ಯಾಕಂದ್ರೆ ಅವಳು ಕರುಣೆ. ಯಾರು ನಮ್ಮ ಮೇಲೆ ಒಂದು ಸಾಕ್ಷಾತ್ಕಾರ ತೋರಿಸ್ಲಿಲ್ಲ ಅಂದ್ರೂ ಖಂಡಿತವಾಗ್ಲೂ ಕೂಡ ದೇವಿ ತೋರಿಸ್ತಾಳೆ ಅಂತ. ತುಂಬುರು ಮತ್ತು ನಾರದರು ವೀಣೆ ನುಡಿಸಿದ್ರೆ ಸಾಕ್ಷಾತ್ ಭಗವಾನ್ ವಿಷ್ಣು ಕೂಡ ಕಣ್ಮುಚ್ಕೊಂಡು ಆಲಿಸ್ತಾನೆ. ಜೈನರ ತುಂಬುರು ಅಂತಕ್ಕಂಥದ್ದು ಏನು? ಜೈನರ ಅವಸರ್ಪಿಣಿ ಕಾಲದ 5ನೆಯ ತೀರ್ಥಂಕರ. ನೋಡಿ ಯಾರು ಅಂತ. ಅವಸರ್ಪಿಣಿ ಅಂದ್ರೆ ಕಲ್ಪಕಾಲ. ನೋಡಿ ನಾವೆಲ್ಲ ಟೈಮ್ ಯಾವ ತರ ಮಾಡ್ತೀವೋ, ಜೈನ ಧರ್ಮದವರು ಕೂಡ ಸಮಯವನ್ನ ಕೂಡ ಕಲ್ಪಕಾಲವಾಗಿ ಅವ್ರು ಕ್ಯಾಲ್ಕುಲೇಟ್ ಮಾಡ್ತಾರೆ. ಬುದ್ಧಿಸಂ, ಜೈನಿಸಂ, ಹಿಂದೂಯಿಸಂ ಅಂತ ಏನಿದೆ, ಆ ಜೈನಿಸಂ ಕೂಡ ಬುದ್ಧಿಸಂ ಕೂಡ ದೇವತಾ ಆರಾಧಕರೇ. ಇಲ್ಲಿ ಜೈನಿಸಂ ಅವ್ರು ಕೂಡ ಯಾವ ಕಲ್ಪ ಅಂದ್ರೆ, ವಾಟ್ ಈಸ್ ದ ಮೀನ್ಸ್ ಆಫ್ ಕಲ್ಪ ಅಂದ್ರೆ ಬ್ರಹ್ಮನ ಒಂದು ಹಗಲು ಮತ್ತು ರಾತ್ರಿ. ಬ್ರಹ್ಮನ್ಗೆ ಒಂದು ರಾತ್ರಿ ಕಳಿಬೇಕು, ಒಂದು ಹಗ್ಲು ಕಲಿಬೇಕು. ನಮ್ಗೆ ಎಷ್ಟು ಗೊತ್ತಾ? ಇದು ಕೋಟ್ಯಾಂತರ ವರ್ಷ, ಕೋಟಿ ವರ್ಷ. ಬ್ರಹ್ಮನ್ಗೆ ಒಂದ್ ರಾತ್ರಿ ಕಳಿಬೇಕು ಅಂದ್ರೆ 1 ಕೋಟಿ ವರ್ಷ ಆಗ್ಬೇಕು, ಒಂದು ಹಗ್ಲು ಕಲಿಬೇಕು ಅಂದ್ರೆ ಕೋಟಿ ವರ್ಷ ಆಗ್ಬೇಕು. 2024 ಅಂತಕ್ಕಂಥದ್ದು ಇನ್ನೂ ಕೋಟಿ ಆಗ್ಬೇಕು. ಇಲ್ಲಿ ದೇರ್ ಆರ್ 2 types ಆಫ್ ಜೈನೀಸ್ ಕಮ್ಯುನಿಸ್ಟ್.
ಜೈನರಲ್ಲಿ 2 ವಿಧ, ಅಂದ್ರೆ ಅವ್ರ ಕ್ಯಾಸ್ಟ್ ಅಲ್ಲಿ ಒಂದು ಉತ್ಸರ್ಪಿಣಿ ಅಂತ, ಇನ್ನೊಂದು ಅವಸರ್ಪಿಣಿ ಅಂತ 2 ವಿಧ ಇದೆ. ಉತ್ಸರ್ಪಿಣಿ ಕಾಲದಲ್ಲಿ ಅಭಿವೃದ್ಧಿ ಆಗೋದು ಅವ್ರು ಜೈನಾಚಾರ್ಯರು ಅಂತ ಕರಿತೀವಿ. ಅವರು ಸಂಗೀತ ಪ್ರಿಯರು, ತುಂಬುರುವಿನ ವೀಣೆ, ಈ ತರ ಅವ್ರ ಕಷ್ಟ ಬಂದಾಗ ವೀಣೆ ಎಲ್ಲ ನುಡಿಸ್ತಾರೆ, ದೇವ್ರ ಹತ್ರ ಎಲ್ಲ ಪ್ರಾರ್ಥನೆ ಮಾಡ್ತಾರೆ. ಈ ಜೈನರನ್ನ ಕಾಪಾಡೋದು ಕೂಡ ದೇವಿ. ಅದಕ್ಕೆ ಇದು ಅವ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅವ್ರು ವೀಣೆ ನುಡಿಸ್ತಾರೆ ಅಂದ್ರೆ ಅವರು ದೇವಿನ ಇಂಪ್ರೆಸ್ ಮಾಡಕ್ಕೆ, ದೇವಿನ ಉಳಿಸ್ಕೊಳಕ್ಕೆ ವೀಣೆನ ನುಡಿಸ್ತಾರೆ. ಅದಕ್ಕೆ ಕಲಾವತಿ ಅಂತ ಕರಿತೀವಿ. 64 ವಿದ್ಯೆ, ಸಂಗೀತ ಬರುತ್ತೆ, ವಾದ್ಯ ಬರುತ್ತೆ, ನಾಟ್ಯ ಬರುತ್ತೆ, ನಾಟಕ, ಅಲೇಖ್ಯ, ಪುಷ್ಪಾಸ್ತರಣ, ಜಲತರಂಗ ವಾದ್ಯ, ಇನ್ನು ಏನೇನೇನೋ ಬರುತ್ತೆ. ದೇವಿ ಕಲಾಪ, ಕಲಾಪ ಅಂದ್ರೆ ದುಂಬಿ, ಪರಿಮಳ ಕಿಂಜಲ್ಕ ಹೂವುಗಳು ಅಂತ ಅನ್ಕೋಣ. ಒಂದ್ ಹೂವು ಇರುತ್ತೆ, ಹೂ ಮೇಲೆ ಎಲ್ಲ ಸೌಂಡ್ ಮಾಡ್ಕೊಂಡು ಹೋಗಿ ಈ ಜೇನು ಹುಳುಗಳು ಹನಿ ಬೀಸ್ ಏನ್ ಮಾಡುತ್ತೆ, ಕೂತ್ಕೊಳತ್ತೆ. ಆ ಸೌಂಡ್ ಮಾಡ್ಬೇಕಾದ್ರೆ ಆ ಸೌಂಡ್ ನೀವ್ ಆಲ್ಸಿದ್ರೆ ಯಾವ್ದೋ ಒಂದು ತಾರಸ್ತಾಯಿನೋ ಮಂದ್ರಸ್ತಾಯಿನೋ ಮಧ್ಯಮಾವತಿನೋ ಯಾವ್ದೋ ಒಂದ್ರ ಅದ್ ಸೌಂಡ್ ಮಾಡ್ತಾ ಇರುತ್ತೆ. ಅದು ಸಂಗೀತದ ರುಚಿ ಇರೋರ್ ಗೊತ್ತಾಗುತ್ತೆ, ಅಥವಾ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಇದನ್ನೇ ಶಂಕರ ಭಗವತ್ಪಾದರು ಯಾವ ತರ ವರ್ಣಿಸಿದ್ದಾರೆ ಅಂದ್ರೆ, ಶಂಕರಾಚಾರ್ಯರು ಸ ರೇ ಗ ಮ ಪ ಧ ನಿ ತಾಂ ತಾಂ ನಮಾಮಿ ಶಿವಕಾಂತಾಂ ಅಂತ ವರ್ಣಿಸಿದ್ದಾರೆ. ತಾಂ ತಾಂ ನಮಾಮಿ ಶಿವಕಾಂತಾಂ ಅಂತ. ಉಚ್ಚ ಕುಲದ ಮಾನಿನಿಯರನ್ನು ಕಾಂತ ಅಂತ ಕರಿತೀವಿ. ಅಂದ್ರೆ ತುಂಬಾ ದೊಡ್ಡ ಹೈ ಕುಲ ಅಂದ್ರೆ ಉತ್ತಮ ಕುಲದ ಹೆಣ್ಣನ್ನ ನಾವು ಕಾಂತ ಅಂತ ಕರೆಯೋದು. ಆಯ್ತಾ? ಇಲ್ಲಿ ತಾಯಿ ಎಲ್ಲ ಪ್ರಿಯಳು, ಮಧ್ಯಪ್ರಿಯಳು, ಕೋಗಿಲೆ ಪ್ರಿಯಳು, ಪಂಚಮ ರಾಗದಲ್ಲಿ ಸರಸ್ವತಿ ಸ್ವರೂಪಿಣಿ ಆಗಿರ್ತಕ್ಕಂಥವಳು. ವಾಮನಯನ ಅಂದ್ರೆ ಹೆಣ್ಣಾನೆಯಂತೆ ನಯನ ಇರ್ತಕ್ಕಂಥವಳು. ಹೆಣ್ಣಾನೆಗೆ ಗಂಡಾನೆಗೆ ಐ ಡಿಫ್ರೆನ್ಸ್ ಇರುತ್ತೆ ಗೊತ್ತಾ? ಆನೆಗೆ ಒಂದೇ ತರ ಕಣ್ಣಿರಲ್ಲ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಐಸ್, ಮೇಲ್ ಅಂಡ್ ಫಿಮೇಲ್ ಎಲಿಫೆಂಟ್ಗೆ, ಆನೆಗಳಿಗೆ. ಇಲ್ಲಿ ಹೆಣ್ಣಾನೆಯ ಕಣ್ಣು ತರ ಇರುತ್ತೆ ಕೆಲವೊಂದ್ಸಲ ದೇವಿ ಕಣ್ಣು. ಅದನ್ನ ನಾವು ವಾಮನಯನ ಅಂತ ಕರಿತೀವಿ. ತನ್ನ ತಾನು ಒಯ್ಯುವವಳು. ಈಗ ಮದಗಜ, ಆನೆಗೆ ಏನಾದ್ರೂ ಮದ ಬಂದ್ರೆ ಕಂಟ್ರೋಲ್ ಮಾಡಕ್ಕಾಗತ್ತಾ? ಅಂದ್ರೆ 100 ಜನ ಬಂದ್ರು ಕೂಡ ಆನೆನ ಕಂಟ್ರೋಲ್ ಮಾಡಕ್ಕಾಗಲ್ಲ. ಅದೇ ತರ ತಾಯಿಗೆ ಏನಾದ್ರೂ ಕೋಪ ಬಂದ್ರೆ ಮದಗಜ ಆಗ್ತಾಳೆ. ಯಾರು ಕೂಡ ನೀವು ಆಗಲ್ಲ, ಅದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ. ವಾರುಣಿ ಅಂದ್ರೆ ಖರ್ಜೂರದ ಮದ್ಯ ಅಂತ ಕರಿತೀವಿ, ವೈನ್ಸ್. ಅರ್ಥ ಆಗುತ್ತಾ? ಖರ್ಜೂರದಲ್ಲಿ ಒಂದು ಮದ್ಯ ತಯಾರು ಮಾಡ್ತಾರೆ, ಆ ಮದ್ಯನ ಸೇವಿಸ್ತಾಳೆ ಹೊರತು ಯಾವ್ದೋ ಕೆಟ್ಟದು ವಾಸನೆ ಬರ್ತಕ್ಕಂಥ ಮದ್ಯನ ತಾಯಿ ಸೇರ್ಸಲ್ಲ. ಅದನ್ನ ಮದ್ಯ ಅಂದ್ರೆ ಪಾನೀಯ ಅಂತ ಅರ್ಥ. ಡ್ರಿಂಕ್ಸ್, ಜ್ಯೂಸ್ ಅಂತ ಕರಿಬಹುದು. ಯಾವ ಜ್ಯೂಸ್ ಅದು? ಖರ್ಜೂರದ ಜ್ಯೂಸ್. ಅದನ್ನ ಖರ್ಜೂರದ ಮದ್ಯನ ವಾರುಣಿ, ವರುಣ ದೇವತೆಗೆ ಪ್ರಿಯ ಆಗಿರ್ತಕ್ಕಂಥದ್ದು ಅದು. ವರುಣಗೆ ಪ್ರಿಯ ಆಗಿರ್ತಕ್ಕಂಥ ಮದ್ಯವನ್ನ ಇವಳು ಸೇವಿಸೋದ್ರಿಂದ ಅವಳನ್ನ ವಾರುಣಿ ಅಂತ ಕರಿತೀವಿ ನಾವು. ವಾರಾಹಿ ಬೇರೆ, ವಾರುಣಿ ಬೇರೆ, ಅರ್ಥ ಮಾಡ್ಕೊಳ್ಳಿ. ಆದ್ರೆ ಆ ಪವಿತ್ರವಾದಂತ ಮದ್ಯದಲ್ಲಿ ನಾವು ಮಾನವರು ಕೆಟ್ಟಾಗಿರೋದ್ನೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಹಾಳು ಮಾಡ್ಬಿಟ್ವಿ. ನಮಗ್ ನಾವೇ ಇವತ್ತು ಆರೋಗ್ಯದ ಸಮಸ್ಯೆಯನ್ನ ತಂದಿಟ್ಕೊಂಡಿದ್ದೀವಿ. ಇದು ಎಷ್ಟು ಮಟ್ಟಿಗೆ ಸರಿ? ಕಲ್ಯಾಣಿ ಅಂತ ಕರಿತೀವಿ. ಸಂಗೀತದಲ್ಲಿ ಒಂದು ಪ್ರಸಿದ್ಧವಾದ ರಾಗದ ಹೆಸರು. ಆ ರಾಗ ಅಂದ್ರೆ ಅಮ್ಮನವ್ರಿಗೆ ಬಹಳ ಪ್ರಿಯ. ಕಲ್ಯಾಣಿ ರಾಗ ಅಂದ್ರೆ ತಾಯಿಗೆ ಬಹಳ ಪ್ರಿಯ. ಶುಭಪ್ರದವಾದಂತಹ ಆ ಕಲ್ಯಾಣಿ ಪರವಾದ ರೂಪವನ್ನ ಹೊಂದಿರ್ತಾಳೆ, ಹಾಗಾಗಿ ಕಲ್ಯಾಣಿ ಅಂತ ಕರಿತೀವಿ. ನಡಿಗೆ, ನೋಟ, ಮಾತು, ಪ್ರವರ್ತನೆ, ಗುಣ, ವಾತ್ಸಲ್ಯ, ಇದೆಲ್ಲ ಸ್ತ್ರೀಗಿರ್ಬೇಕಾಗಿರೋ ಲಕ್ಷಣ. ಇಷ್ಟು ಇದ್ರೆ ಅವಳು ಕಲ್ಯಾಣಿ ಆಗ್ತಾಳೆ. ಅಶ್ವಗಳಲ್ಲಿ ಕಲ್ಯಾಣಿ ಅಂದ್ರೆ ಪಂಚ ಕಲ್ಯಾಣಿ ಅನ್ನೋ ಜಾತಿ ಕುದುರೆ ಇದೆ ನೋಡಿ. ಕುದುರೆಯಲ್ಲಿ ಇದೆಲ್ಲ ಬಹಳ ಹೊಸ ವಿಚಾರ. ಕುದುರೆಲ್ ಜಾತಿ ಇರುತ್ತೆ, ಅದು ಒಂದು ಜಾತಿ ಪಂಚ ಕಲ್ಯಾಣಿ ಅಂತಕ್ಕಂಥ ಕುದುರೆ. ಅದೇ ಕುದುರೆನ ಮಹಾರಾಜು ಸೆಲೆಕ್ಟ್ ಮಾಡ್ಕೊಂತಿದ್ದು ಅವ್ರ ಪಟ್ಟದ ಕುದುರೆ ಆಗಿ. ಅಥವಾ ಎಲ್ಲಾದ್ರೂ ಅವರು ಯುದ್ಧಕ್ಕೆ ಹೋದ್ರೆ ಪಂಚಕಲ್ಯಾಣಿ ಕುದುರೆನೇ ಸೆಲೆಕ್ಟ್ ಮಾಡ್ತಾ ಇದ್ದಿದ್ದು. ಯಾಕೆ ಅಂದ್ರೆ ಅದು ಗಾಳಿಲಿ ಆಡ್ತಾ ಇತ್ತು, ಎಷ್ಟೇ ಜನ ಇದ್ರು ಕೂಡ ದಾಟಿ ಹೋಗ್ತಕ್ಕಂಥ ಶಕ್ತಿ ಇತ್ತು. ಆಮೇಲೆ ಯಾವ ಭಾಷೆ ಮಾತಾಡಿದ್ರು ಅರ್ಥ ಮಾಡ್ಕೊಂತಕ್ಕಂಥ ಶಕ್ತಿ ಇರ್ತಿತ್ತು ಆ ಕುದುರೆಗೆ. ಹಾಗಾಗಿ ಪಂಚಕಲ್ಯಾಣಿ ಅಂತಕ್ಕಂಥ ಕುದುರೆಯನ್ನ ಮಹಾರಾಜುಗಳು ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂತ ಇದ್ರು. ಶ್ರೇಷ್ಠವಾದಂತ ಕುದುರೆ, ಬಲವಾಗಿ ಹಾರೋದು, ಓಡೋದು, ಈ ಯಜಮಾನ ಏನ್ ಹೇಳ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊಳೋದು ಎಲ್ಲ ಗೊತ್ತಿತ್ತು. ಗುವಾನಾಂ ವೃಷಭಷ್ಟಾಹಂ ಅಂದ್ರೆ ಗೋವುಗಳಲ್ಲಿ ಸರ್ವೋನ್ನತ ಲಕ್ಷಣ ಇರ್ತಕ್ಕಂಥ ಹಸು ಅಂದ್ರೆ ವೃಷಭ, ಬಸ್ವ ಏನಾದ್ರು ಕರಿಬಹುದು. ಹಸುಗಳಲ್ಲೇ ಅತ್ಯಂತ ಎಲ್ಲ ಲಕ್ಷಣ ಇರೋ ಹಸು. ಕೃಷ್ಣನ್ ಭಗವದ್ಗೀತೆ ವಿಭೂತಿ ಯೋಗದಲ್ಲಿ ಹೇಳ್ತಾನೆ ಈ ಮಾತನ್ನ. ಅದೇ ತರ ದೇವಿ ಸರ್ವ ಕಲ್ಯಾಣಮಯ ರೂಪಗಳು ತುಂಬಿಕೊಂಡಿದ್ದಾಳೆ, ಹಾಗಾಗಿ ಆಕೆ ಕಲ್ಯಾಣಿ ಅಂತ ಕರಿತೀವಿ. ಕೃಷ್ಣ ಪಕ್ಷದ ಚೌತಿ ಹಗಲಿನ ತಿಥಿ ದೇವತೆ ಕೂಡ ಕಲ್ಯಾಣಿ.
ಅರ್ಥ ಆಗುತ್ತಲ್ಲ. ಕೃಷ್ಣ ಪಕ್ಷ ಆದ್ಮೇಲೆ ಸಂಕಷ್ಟ ಚತುರ್ಥಿ ಬರುತ್ತಲ್ವಾ, ಆ ಬೆಳಗ್ಗೆ ಹೊತ್ತು ಸಂಕಷ್ಟ ಚತುರ್ಥಿ ಉಪವಾಸ ಮಾಡ್ತಿರಲ್ವಾ, ಆ ಕಲ್ಯಾಣಿ ದೇವಿ ಇರ್ತಾಳೆ, ಆಗ ಉಪವಾಸ ಮಾಡ್ಬೇಕು ಅನ್ನೋದು ತಾಯಿನ. ಹಾಗಾದ್ರೆ ಕಲ್ಯಾಣಿ ರಾಗ ಹೇಗಿರುತ್ತೆ ಸಂಧ್ಯಾ ಪ್ರಸಾದ್ ಅವ್ರೆ? ಸರಿ ಕಾಮ ಪದ ಮಾಗರಿ ಸಂಗೀತ ರಸಿಕೆ ಶಾರದೆ, ಸಂಗೀತ ರಸಿಕೆ ಶಾರದೆ, ಸದಾನಂದ ರೂಪೆ ಸರಸ್ವತಿ, ಸಂಗೀತ ರಸಿಕೆ ಶಾರದೆ, ಸದಾನಂದ ರೂಪೆ ಸರಸ್ವತಿ, ಭಾವರಾಗನಯ ತಾನವಿಲೋಲೆ, ಭಾವರಾಗನಯ ತಾನವಿಲೋಲೆ, ಭಾವರಾಗನಯ ತಾನವಿಲೋಲೆ, ಭಾವರಾಗನಯ ತಾನವಿಲೋಲೆ, ಭಕ್ತ ಕಲ್ಪಲತಿಕೆ ವಿದ್ಯಾಪ್ರದೆ, ಭಕ್ತ ಕಲ್ಪಲತಿಕೆ ವಿದ್ಯಾಪ್ರದೆ, ಸಂಗೀತ ರಸಿಕೆ ಶಾರದೆ, ಸದಾನಂದ ರೂಪಿಣಿ ಸರಸ್ವತಿ, ಸಂಗೀತ ರಸಿಕೆ ಶಾರದೆ. ಕಲ್ಯಾಣಿ ರಾಗವನ್ನ ಮನೋಗ್ಧವಾಗಿ ಕಣ್ಮುಚ್ಕೊಂಡು ಕೇಳಿದಾಗ ಅದನ್ನ ನಾವು ಕೂಡ ಅನುಭವಿಸ್ಬೋದು. ಆ ರೀತಿಯಾಗಿ ನಮಗ ಅದು ಆಗತ್ತೆ. ಅಮ್ಮನವ್ರಿಗೆ ಯಾಕೆ ಈ ರಾಗ ಇಷ್ಟ ಅಂದ್ರೆ, ಆ ಜೈನರು ಕಲ್ಯಾಣಿ ರಾಗವನ್ನ ವೀಣೆಲ್ ನುಡಿಸಿ ದೇವಿನೇ ವರ್ಷ ಮಾಡ್ಕೊಂಡ್ ಬಿಡ್ತಾ ಇದ್ರು. ಅದಕ್ಕೆ ಅವರು ಯೋಗ ಮಾಯೆಯನ್ನ ಗೆದ್ದವರು, ಎಲ್ಲವನ್ನ ತ್ಯಜಿಸಿ ಅವರು ಜಿನರಾಗಿ ಬಾಳ್ತಾ ಇದ್ರು. ಈಗ ಸೂರ್ಯ ವಿಂಧ್ಯ ಪರ್ವತದಲ್ಲಿ ಹುಟ್ಟುತ್ತಾನೆ, ಹುಟ್ಟಿ ಬೆಳಗ್ತಾ ಇರ್ತಾನೆ, ಲೋಕವನ್ನೆಲ್ಲ ಬೆಳಗ್ತಾನೆ. ಸೂರ್ಯ ದಿನ ನೋಡ್ತೀವಲ್ವಾ, ಅವ್ನ್ ಕಷ್ಟ ಇಲ್ವಾ? ಕಷ್ಟ ಇದೆ ಸೂರ್ಯನಿಗೆ. ಸೂರ್ಯನಿಗೂ ಕೂಡ ಕಷ್ಟ. ಹುಟ್ಟೋ ಸೂರ್ಯನಿಗೆ ಅವನು ಒಂದಿನ ತನ್ನ ಕಷ್ಟವನ್ನ ಯಾರ ಹತ್ರ ಹೇಳ್ಕೋಬೇಕು? ಹಾಗಾದ್ರೆ ಅಗಸ್ತ್ಯ ಮುನಿಗಳ ಹತ್ರ ಹೇಳ್ತಾನೆ. ನೋಡಿ, ಈ ವಿಂಧ್ಯ ಪರ್ವತ ಬೆಳಿತಾ ಇಲ್ಲ. ವಿಂಧ್ಯ ಪರ್ವತ ಯಾಕೆ ಬೆಳಿತಾ ಇಲ್ಲ ಅಂದ್ರೆ, ಅಥವಾ ಯಾಕೆ ಬೆಳಿತಾ ಇದೆ ಅಂದ್ರೆ, ಸೂರ್ಯ ಸಂಚಾರ ಆಗ್ಬೇಕು. ಈ ಸೂರ್ಯ ಸಂಚಾರ ಆಗ್ಬೇಕಾದ್ರೆ ಒಂದು ಬೆಳಿಬೇಕು, ಇಲ್ಲ ಈಗ ನೀವು ಒಂದ್ ದಾರಿ ಹೋಗ್ತಾ ಇರ್ತೀವಿ, ಇಲ್ಲ ದಾರಿ ಚೆನ್ನಾಗ್ ಆಗ್ಬೇಕು, ಹಾಳಾಗ್ಬೇಕು. ಈ ಸೂರ್ಯ ಸಂಚಾರ ಮಾಡ್ಬೇಕಾದ್ರೆ ಅಡ್ಡ ಬರ್ತಾ ಇದೆ ವಿಂಧ್ಯ ಪರ್ವತ. ಸೂರ್ಯನಿಗೆ ಹಿಂಸೆ ಆಗ್ತಾ ಇದೆ. ಅವನು ತಡ ಮಾಡೋ ಹಾಗಿಲ್ಲ. ಅಷ್ಟೇ ನಿಮಿಷಕ್ಕೆ ಅಷ್ಟೇ ಸೆಕೆಂಡ್ಗೆ ಅವನು ದಾಟ್ಕೊಂಡು ಇಡೀ ಭೂಮಿಯನ್ನ ಪ್ರದಕ್ಷಿಣೆ ಮಾಡಿ ಬರ್ಬೇಕು. ಹಗಲು ರಾತ್ರಿಯನ್ನು ಸೃಷ್ಟಿ ಮಾಡ್ಬೇಕು. ಈಗ ಆಗ್ಬೇಕಾದ್ರೆ ವಿಂಧ್ಯ ಪರ್ವತ ಅವನ್ಗೆ ಬಹಳ ಕಷ್ಟ ಕೊಡ್ತಾ ಇತ್ತು. ಅದು ಕಷ್ಟ ನೋಡಿ, ಯಾವ ಕಷ್ಟ ಅವನ್ಗೆ ಅಂತ. ಅಗಸ್ತ್ಯರ ಹತ್ರ ಬರ್ತಾನೆ. ಅಗಸ್ತ್ಯರ ಬಂದು ಹೇಳ್ತಾನೆ, ನೋಡಿ ಸ್ವಾಮಿ, ಈ ವಿಂಧ್ಯ ಪರ್ವತ ನನ್ನ ಸಂಚಾರಕ್ಕೆ ಬಹಳ ಕಷ್ಟ ಆಗಿದೆ. ಈ ಶಿಖರ ಇದನ್ನ ತಗ್ಗಿಸ್ಕೋಬೇಕು, ಇದರಿಂದ ಪಾರಾಗ್ಬಾರ್ದು, ಇದ್ ಮುಂದೆ ಬೆಳಿಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅಂದಾಗ ಅಗಸ್ತ್ಯರು ಹೇಳ್ತಾರೆ, ನೋಡಪ್ಪ, ದೇವಿ ವಿಧಾತ್ರಿ ಅಂದ್ರೆ ಪ್ರಪಂಚವನ್ನ ಸೃಷ್ಟಿ ಮಾಡಿರ್ತಕ್ಕಂಥವಳು. ಈ ಪ್ರಪಂಚದಲ್ಲಿ ಈ ಪರ್ವತವನ್ನು ಕೂಡ ಆಕೆ ಸೃಷ್ಟಿ ಮಾಡಿದ್ದಾಳೆ. ವೇದಗಳಿಗೆ, ಜ್ಞಾನಗಳಿಗೆ ಜನ್ಮ ಕೊಟ್ಟವಳು. ಅವಳು ಉಸಿರಾಟನೇ ವೇದಗಳಲ್ಲಿದೆ. ವಿಷ್ಣು ಮಾಯೆಯನ್ನು ಕೂಡ ಅವಳು ಹೊಂದಿದ್ದಾಳೆ. ದುರ್ಗಾದೇವಿ ಆಗಿರ್ತಕ್ಕಂಥವಳು. ಸಂಕಲ್ಪ ಮಾಡು. ಪರಮಾತ್ಮನಿಂದ ಸೃಷ್ಟಿಸಲ್ಪಟ್ಟಿದ್ದು ಅಂದ್ರೆ ಪರಮಾತ್ಮನಿಂದ ಮಾತ್ರ ಅದನ್ನ ಅಳಿಸ್ಲಿಕ್ಕೆ ಸಾಧ್ಯ, ಉಳಿಸ್ಲಿಕ್ಕೆ ಸಾಧ್ಯ. ನಿನ್ನ ಯಾವ ಶಕ್ತಿಯೂ ಕೂಡ ದೇವಿಯ ಆಜ್ಞೆ ಇಲ್ಲದೆ ಮುಂದಕ್ಕೆ ಹೋಗಕ್ಕಾಗಲ್ಲ. ತ್ರಿಗುಣಾತ್ಮಕವಾದ ಮಾಯೆಯನ್ನ ದಾಟಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಯಾರು ಪರಮಾತ್ಮನನ್ನ ಆಶ್ರಯಿಸ್ತಾರೋ ಅವ್ರಿಗೆ ಈ ಮಾಯೆಯಿಂದ ಮುಕ್ತಿ ಸಿಗುತ್ತೆ. ನೀನ್ ದೇವರು, ನೀನು ಕೇವಲ ಈ ಪರ್ವತ ಒಂದು ಅಡ್ಡ ಆಗೋಯ್ತು ಅಂದ್ರೆ ನಿನಗೆ ಮಾಯೆ ಆವರಿಸ್ಕೊಂಡಿದೆ, ನಿನ್ನಲ್ಲಿ ಏನೋ ಒಂದು ದೋಷ ತುಂಬಿದೆ. ನೀನು ದೇವಿಯನ್ನ ಸ್ಮರಿಸು, ನಿನ್ನ ಮಾಯೆ ಕಳಿಯುತ್ತೆ, ವಿಮುಕ್ತಿ ಸಿಗುತ್ತೆ. ತಿನ್ನೋದು, ಕುಡಿಯೋದು, ಹಣ ಒಟ್ಟು ಮಾಡೋದು, ಇನ್ನು ಏನೇನೇನೋ, ಇದೆಲ್ಲ ಮಾಯೆ. ಆ ಮಾಯೆ ಭಗವತಿ ಲಲಿತಾಂಬಿಯ ಒಂದು ರೂಪ. ಭಕ್ತಿ ಅನ್ನೋದನ್ನ ಹಾಕ್ಬಿಟ್ರೆ ಮಾಯೆ ಹೋಗ್ಬಿಡುತ್ತೆ. ವ್ಯಾಘ್ರೀವತ್ ಕ್ರೀಡತಿ. ಹೆಣ್ಣು ಹುಲಿ ತನ್ನ ಬೇಟೆಯ ಮೃಗವನ್ನ ಒಂದೇ ಸಲ ಸಾಯಿಸಲ್ಲ.
ವ್ಯಾಘ್ರೀವತ್ ಕ್ರೀಡತಿ ಅಂದ್ರೆ ಆ ಪ್ರಾಣಿ ಒಂದೊಂದೇ ಅಂಗಾಂಗವನ್ನ ತಿಂದು ಕೊನೆಗೆ ನರಳುತ್ತಿರೋ ಅದನ್ನ ಆಟಿಕೆ ಅಂತ ಆಟವಾಡ್ಕೊಳ್ಳುತ್ತಂತೆ ಹೆಣ್ಣು ಹುಲಿ. ಇದೇ ಪರಿಪಾಪಿಗಳದ್ದು ಕೂಡ ನಾವು ಮಾಡ್ತಿರೋದು ಅದೇ ಈಗ. ಅದಕ್ಕಾಗಿ ದೇವಿ ಪಾಪಿ ಬಿಹಿ ಸಹ ವಿಲಾಸಿನಿ ಅಂತ ಅರ್ಥ. ಪಾಪಿಗಳ ಜೊತೆ ಕ್ರೀಡಿಸ್ತಕ್ಕಂಥವಳು ಅಂತ ಅರ್ಥ, ನಮ್ಮನ್ನ ಪೀಡಿಸ್ತಕ್ಕಂಥವಳು ಅಂತ ಅರ್ಥ. ಆಮೇಲೆ ಸೂರ್ಯ ಹೋಗಿ ದೇವಿನ ಬಿಡ್ಕೊಂಡು ಅವನ್ ಮಾಯಿಯನ್ನ ಅವರ್ಸ್ಕೊಂತಾನೆ. ಯಾಕೆ ಈ ಮಾತು ಹೇಳ್ದೆ ಅಂದ್ರೆ ಎಲ್ಲರ ಕಷ್ಟವನ್ನ ಕೇಳೋಳು ಅವಳೆ, ಬಗೆಹರಿಸೋಳು ಅವಳೆ. ನಮ್ಮ ನಿಮ್ಮ ಕಷ್ಟ ಆಗಿರ್ಬೋದು, ದೇವತೆಗಳ ಕಷ್ಟ ಆಗಿರ್ಬೋದು. ಆದ್ರೆ ನಾವು ಶುಭಪ್ರದವಾಗಿ ಆಕೆಯನ್ನ ಆರಾಧಿಸ್ಬೇಕು ಅಂತಕ್ಕಂಥದ್ದು ನಾವು ನೆನಪಲ್ಲಿ ಇಟ್ಕೋಬೇಕು. ಕಾಂತ ಅಂದ್ರೆ ಕೃಷ್ಣ ಪಕ್ಷದ ಏಕಾದಶಿಯ ತಿಥಿ ರೂಪಿಣಿ. ಒಂದೊಂದಕ್ಕೆ ಒಂದೊಂದು ಹೇಳ್ದೆ. ಕೃಷ್ಣ ಪಕ್ಷದಲ್ಲಿ ಬರೋ ಏಕಾದಶಿ ಆಗಿ ದ್ವಾದಶಿದ ಹೇಳಿದ್ದೆ ನಾನು. ಕಾಮ್ಯ, ಕಲ, ಕಾಂತ, ರೂಪ ಅಂದ್ರೆ ಕಾದಂಬರಿ ಅಂದ್ರೆ ಸೊರೆ. ಕೆಲವು ಜಾತಿಯ ಹೂಗಳಿಂದ ಮಾತ್ರ ಸಂಗ್ರಹಿಸ್ತೋ ಆ ಜೇನ್ ಅಥವಾ ಹನಿನ ನಾವು ಸುರೆ ಅಥವಾ ಕಾದಂಬರಿ ಅಂತ ಕರಿತೀವಿ. ಮದಿರೆ ಅಂತ ಕೂಡ ಕರೀತಾರೆ. ಎಲ್ಲಾ ಹೂವಿನಿಂದ ಅಲ್ಲ. ನೋಡಿ, ದೇಶದ ಕೆಲವೊಂದು ಭಾಗದಲ್ಲಿ ಬರೀ ಮೆಣಸಿನ ಅಂದ್ರೆ ಮೆಣಸು, ಹಸಿ ಮೆಣಸಿಂದ ಹೂವಿನಿಂದ ಜೇನನ್ನ ಸಂಗ್ರಹಿಸ್ತಾರೆ. ಅದು ಪರ್ಟಿಕ್ಯುಲರ್ ಕಾಯಿಲೆಗೆ. ಇನ್ನು ಯಾವುದೋ ರೀತಿಯಾದಂತ ಜಾತಿಯ ಹೂವನ್ನ ಬೆಳೆದು ಅದರಿಂದ ಜೇನನ್ನ ಬಿಟ್ಟು ಸಂಗ್ರಹಿಸಿ ಇಟ್ಕೊಂತಾರೆ. ಅದೆಲ್ಲ ಹಳೆಯ ಕಾಲದ ಪದ್ಧತಿ. ಇಲ್ಲಿ ತಾಯಿಗೆ ಯಾವುದಂದ್ರ ಜೇನನ್ನ ಅರ್ಪಿಸಲ್ವಂತ ವಶಿನ್ಯಾದಿ ವಾಗ್ದೇವತೆಗಳು. ದೊಡ್ಡ ಅರಣ್ಯಗಳ ಪರ್ವತಗಳ ಬಳಿ ಶಾಶ್ವತ ನಿವಾಸವನ್ನ ಮಾಡ್ಕೊಂಡಿರೋ ಗಿರಿಜನ ಪರ್ವತ ದಿನಗಳಲ್ಲಿ ವಿವಾಹ ಸಂದರ್ಭದಲ್ಲಿ ತಾಯಿನ ಆದಿಶಕ್ತಿ ಸ್ವರೂಪಿಣಿಯಾದ ಅಮ್ಮನವರ ಜಾತ್ರೆ ಅಥವಾ ಉತ್ಸವನ ಮಾಡ್ಬೇಕಾದ್ರೆ ಅದೇ ರೀತಿಯಾದಂತ ಜೇನನ್ನ ತಂದು ತಾಯಿಗೆ ಅರ್ಪಣೆ ಮಾಡಿ ನೈವೇದ್ಯವಾಗಿ ಕೊಡ್ತಾರಂತೆ. ರಾಮಾಯಣದಲ್ಲಿ ಸುಂದರಕಾಂಡದಲ್ಲಿ ಮಧುವನ ಅಂತಕ್ಕಂಥ ವಿಶೇಷ ವನದ ಬಗ್ಗೆ ವರ್ಣಿಸಿದ್ದಾರೆ. ಯಾರೆಲ್ಲ ಸುಂದರಕಾಂಡ ಓದಿದಿರೋ ಅವ್ರು ಇಮ್ಯಾಜಿನ್ ಮಾಡ್ಕೊಳ್ಳಿ. ಮಧುವನ ಅನ್ನೋ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ವನದ ಬಗ್ಗೆ ವರ್ಣಿಸಿದ್ದಾರೆ. ಅಲ್ಲಿನ ವೃಕ್ಷಗಳ ಹೂವು ಹಣ್ಣು ತುಂಬಾ ಸ್ವೀಟ್ ಆಗಿರುತ್ತೆ. ಅದನ್ನ ಯಾರನ್ನ ಸೇವಿಸಿದ್ರೆ ಒಂದು ಬಗೆ ಮತ್ತೆ ಅವರ್ಸ್ಬಿಡ್ತಿತ್ತು. ಅದ್ರ ವಿಶೇಷತೆ ಏನು ಅಂತ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ಈಗ ನೀವು ಯಾವ ತರ ಡ್ರಿಂಕ್ಸ್ ಮಾಡ್ಬಿಟ್ರೆ, ಸಾರಾಯಿ ಕುಡಿದ್ಬಿಟ್ರೆ ಯಾವ ತರ ಮತ್ತು ಬರುತ್ತೋ, ಅಲ್ಲಿನ ಹೂವು ಹಣ್ಣನ್ನ ಸ್ಮೆಲ್ ಮಾಡಿದ್ರು ನಿಮ್ಗೆ ಆ ತರ ಮತ್ತು ಬರ್ತಿತ್ತು. ಸೀತಾದೇವಿನ ನೋಡಿದ ಸಂತೋಷಕ್ಕೆ ಏನಾಗೋಯ್ತು ಇಲ್ಲಿ, ಅಂಗದ ಆಂಜನೇಯ ಇರೋ ಬರೋ ವಾನರರೆಲ್ಲರೂ ಕೂಡ ಆ ಮಧುವನಕ್ಕೆ ನುಗ್ಗುಬಿಟ್ಟು ಕಪಿಚೇಷ್ಟೆ ಮಾಡ್ಬಿಟ್ರು. ತಿಂದ್ರು, ಆ ಹಣ್ಣೆಲ್ಲ ತಿನ್ಬಿಟ್ರು, ಹೂವೆಲ್ಲ ಕಿತ್ತಾಕ್ಬಿಟ್ರು, ಏನೇನೋ ಮಾಡ್ಬಿಟ್ರು. ಇದನ್ನ ವಾಲ್ಮೀಕಿ ಮಹರ್ಷಿಗಳು ವರ್ಣಿಸಿದ್ದಾರೆ ಒಂದು ಸರ್ಗದಲ್ಲಿ. ಈ ಮಧು ಸೇವನೆ ಮಿತಿ ಮೀರಿ ಅವರು ಕೋತಿಗಳು ಅನ್ನೋದನ್ನ ಮರ್ತು ಕೂಡ ಮಾನವರಿಗಿನ್ನ ಹೆಚ್ಚಾಗಿ ಕುಣಿಯಕ್ ಶುರು ಮಾಡ್ಬಿಟ್ರು, ದಾಂಧಲೆ ಎಬ್ಬಿಸ್ಬಿಟ್ರು. ದೇವತೆಗಳು ಕೂಡ ಅದನ್ನ ಸೇವಿಸ್ತಾರೆ, ಆದ್ರೆ ಯಾವಾಗ್ಲೂ ಅಲ್ಲ. ಆದ್ರೆ ತಾಯಿ ಕೂಡ ಇದನ್ನ ಸೇವಿಸ್ತಾಳೆ, ಅವಳು ಯಾವಾಗ್ಲೂ ಅಲ್ಲ, ಕೆಲವೊಂದು ಬಾರಿ. ಇದರಿಂದ ಏನು ಅಂದ್ರೆ ಪಾನೀಯ ಸೇವನೆ ಹೆಚ್ಚಾದಾಗ ಆಗೋ ದುಷ್ಪರಿಣಾಮಗಳಂತೆ ಹೂವುಗಳ ಮಧುವನ್ನು ವಿಪರೀತವಾಗಿ ಸೇವಿಸಿದಾಗೂ ಕೂಡ ಶರೀರ ಹತೋಟಿಯಲ್ಲಿ ಇರಲ್ಲ. ಹನಿ ಒಳ್ಳೇದು ಅಂತ ಕರಿತೀವಿ, ಆದ್ರೆ ಅತಿಯಾಗಿ ಹನಿ ಕೂಡ ಒಳ್ಳೇದಲ್ಲ. ಆದ್ರೆ ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕಾಗಿರೋದು ಅಂದ್ರೆ ಜಗನ್ಮಾತೆಗೆ ಪೂಜೆ, ಭಕ್ತಿ, ಜ್ಞಾನ ಇದೆಲ್ಲವನ್ನ ಪ್ರಪಂಚವನ್ನ ಮರ್ಸೋ ಶಕ್ತಿ, ಆನಂದತೆ ಆ ತಾಯಿನ ಪೂಜೆ ಮಾಡೋದ್ರಲ್ಲಿದೆ. ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಇರ್ಲಿ, ನೀವು ಯಾವ ತರ ಮಧುವಂತಹ ಪಾರವಶ್ಯದಲ್ಲಿ ಕುಡ್ದಾಗ ತೇಲಾಡ್ತೀವೋ, ತಾಯಿಯನ್ನ ಕೇಳಿ, ತಾಯಿ ಬಗ್ಗೆ ಕೇಳಿ, ತಾಯಿನ ಆರಾಧನೆ ಮಾಡ್ತಾ ಬನ್ನಿ, ನೀವು ಕೂಡ ಅದೇ ಮಟ್ಟಕ್ಕೆ ತೇಲಾಡಕ್ ಶುರು ಮಾಡ್ತೀರಾ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ತಾಯಿ ವರದಾರೂಪವಾಗಿ ಭಕ್ತರು ಬೇಡಿರ್ತಕ್ಕಂಥ ವರಗಳನ್ನ ಪ್ರಸಾದಿಸ್ತಾಳೆ. ವರ ಪ್ಲಸ್ ಶ್ರೇಷ್ಠವಾದ ಮೋಕ್ಷವನ್ನು ನೀಡೋ ತಾಯಿಗೆ ವಾರದ ಅಂತ ಕರಿತೀವಿ. ಬ್ರಹ್ಮಾನಂದವನ್ನ ಪಡಿಬೇಕು, ಆದ್ರೆ ಎಲ್ರು ಬ್ರಹ್ಮಾನಂದವನ್ನ ಪಡಿಲಿಕ್ಕೆ ಸಾಧ್ಯ ಆಗಲ್ಲ. ಅತಶ್ಚೋದ್ವಂ ಸ್ಥಿತಾನಾಡಿ ವಾರುಣಿ ಸರ್ವಗಾಮಿನಿ ಪೂಜಾ ದಿಗ್ದೇವತಾ ಪ್ರೋಕ್ತ ವಾರುಣಿ ವಾಯುದೇವತಾ ಅಂತ ಒಂದು ಶ್ಲೋಕ. ದಶಾರ ಯುಗ್ಮ ಚಕ್ರದಲ್ಲಿ ಅಂತರ್ದಶಾರ ಬಹಿರ್ದಶಾಚಾರ ನಾನು ಹೇಳ್ತೀನಿ ನಿಮ್ಗೆ. ಏನನ್ನ ಶ್ರೀಚಕ್ರ ಶುಕ್ರವಾರ ಹೇಳ್ಕೊಡ್ತೀನಿ ಅಂತ ಹೇಳಿದೀನಿ, ಶುಕ್ರವಾರ ಶ್ರೀಚಕ್ರದ ತರಗತಿ ಮಾಡ್ತೀನಿ ಅಂತ ಹೇಳಿದೀನಿ. ಅಲ್ಲಿ ಇನ್ ಡೀಟೇಲ್ ಆಗಿ ನಾನು ಹೇಳ್ತೀನಿ. ಇವಾಗ ಕೇಳಿಸ್ಕೊಳ್ಳಿ. 10+10 ಅದನ್ನ ದಳಗಳು ಅಂತ ಕರಿತೀವಿ. ಅಲ್ಲಿ ಅಗ್ನಿ, ಯೋಗಶಾಸ್ತ್ರ ಎಲ್ಲ ಬರುತ್ತೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕೃಕರ, ದೇವದತ್ತ, ಧನುಂಜಯ ಅಂತ 10 ವಾಯು ಇರುತ್ತೆ ಶ್ರೀಚಕ್ರದಲ್ಲಿ. 10 ಯಾಕೆ ಸರ್? ಒಂದೇ ಅಲ್ವಾ ಗಾಳಿ, ನಾವು ತಗೊಳೋದು ಒಂದೇ ಅಲ್ವಾ? ಯಾಕೆ 10 ರೀತಿ ಗಾಳಿ ಬೇಕು ಅಂದ್ರೆ ಅದಕ್ಕೆ ರೀಸನ್ ಇದೆ. ನಮ್ ಬಾಡಿನ ಅಲ್ಲಿ ಕಂಪೇರ್ ಮಾಡ್ಬೇಕಾಗತ್ತೆ.
ತೇಗೋದು, ಕೆಮ್ಮೋದು, ಹಾಕ್ಲಿಕ್ಕೆ, ವಾಂತಿ, ಸೀನೋದು ಇದೆಲ್ಲ ಇದೆಯಲ್ಲ, ಎಲ್ಲ ಒಂದೇ ಮಾಡ್ತಾ ಇಲ್ಲ ನಿಮ್ ದೇಹದಲ್ಲಿ. ದ ಶ್ರೀಚಕ್ರ ಇಸ್ ನಥಿಂಗ್ ಬಟ್ ಹ್ಯೂಮನ್ ಬಾಡಿ ಕೂಡ ಅಲ್ಲಿ ಬರುತ್ತೆ. ಯಾಕಲ್ಲ ಅಷ್ಟು ರೀತಿ ಗಾಳಿ ಇರಬೇಕು ಅಂದ್ರೆ ಮಾನವನಲ್ಲಿ ಈ ಪ್ರಕ್ರಿಯೆ, ಈ ಪ್ರೋಸೆಸ್ ಆಗ್ಲೇಬೇಕು ಬಾಡಿಲಿ. ಒಂದ್ ಕಾಫ್ ಆಗುತ್ತೆ, ಒಂದ್ ಕೋಲ್ಡ್ ಆಗುತ್ತೆ, ನೆಗಡಿ ಆಗುತ್ತೆ ಮನುಷ್ಯನಿಗೆ, ಇದೆಲ್ಲ ಕೂಡ ಗಾಳಿಗಳಿಂದ ಆಗ್ತಾ ಇರತ್ತೆ. ಯಾವ್ದಾದ್ರೂ ಒಂದು ವಾಯು ಕೆಲ್ಸ ಮಾಡದೆ ಹೋದ್ರು ಮನುಷ್ಯ ಉಸಿರಾಡದೆ ವಿಲಿ ವಿಲಿ ಒದ್ದಾಡ್ಬೇಕಾಗತ್ತೆ. ಅದಕ್ಕೆ ವರ್ಣನಾಡಿನ ಕಂಟ್ರೋಲ್ ಆಗಿ ಇಟ್ಕೋಬೇಕು ಅನ್ನೋದು, ಆಹಾರ ನಿಯಮನ ಕರೆಕ್ಟ್ ಆಗಿ ಇಟ್ಕೋಬೇಕು ಅನ್ನೋದು, ಮನಸ್ಸನ್ನ ಶರೀರವಾಗಿ ನೀಟಾಗಿ ಇಟ್ಕೋಬೇಕು ಅನ್ನೋದು. ಯಾಕೆ ಗೊತ್ತ ಯೋಗಿಗಳು ಆನಂದ ಪರವಶವಾಗಿರ್ತಾರೆ? ಚಕ್ರಾಧಿಷ್ಠಾನ ಯಾಕೆ ಗೊತ್ತ ಅವ್ರು ಪೂಜೆ ಮಾಡ್ತಾರೆ? ಇದನ್ನ ಪೂಜೆ ಮಾಡ್ತಾ, ದೇವಿ ಆರಾಧನೆ ಮಾಡ್ತಾ, ತಾಯಿ ವಾರುಣಿ ಮದ ವಿಫಲಾಗಿ ಅವ್ರಿಗೆ ಅದನ್ನ ಪ್ರಸಾದಿಸ್ಬಿಟ್ಟಿರ್ತಾಳೆ, ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋ ಶಕ್ತಿ ಕೊಟ್ಬಿಟ್ಟಿರ್ತಾಳೆ. ರೇಚಕ, ಪಾಚಕ, ಶೋಷಕ, ದಾಹಕ, ಪ್ಲಾವಕ, ಕ್ಷಾರಕ, ಉದ್ಗಾರಕ, ಶೋಭಕ, ಜೃಂಭಕ, ಮೋಹಕ. ಇದು ಅಗ್ನಿ, ದಶವಿಧ ಅಗ್ನಿ ಅಂತ ಕರಿತೀವಿ. ನಿಮ್ಮ ಮೊಟ್ಟೆಯೊಳಗಡೆ 10 ರೀತಿ ಬೆಂಕಿ ಇರುತ್ತೆ ಮಾನವನ ದೇಹದಲ್ಲಿ. ಗ್ಯಾಸ್ಟ್ರಿಕ್ ಅಂದ್ರೆ ಎಲ್ಲದಕ್ಕೂ ಒಂದೇ ಅಲ್ಲ, ಒಂದೊಂದಕ್ಕೂ ಒಂದೊಂದಿದೆ. ಕತ್ತರಿಸ್ತೀವಿ, ತುರಿತೀವಿ, ಚೂರ್ ಮಾಡ್ತೀವಿ, ಬೇಯಿಸ್ತೀವಿ, ಅಗಿತೀವಿ, ರಸ ಕುಡಿತೀವಿ. ಅಂದ್ರೆ ಆಹಾರನ ಯಾವ್ಯಾವ ರೀತಿ ತಗೊಂತೀವಿ ಅಂತ. ನೀವ್ ಯಾವ್ಯಾವ ರೀತಿ ತಗೊಂತೀವೋ ಒಂದೊಂದ್ ರೀತಿ ಅಗ್ನಿ ಇರುತ್ತೆ ಅದ್ರಲ್ಲಿ. ಓಕೆನಾ? ಅಂದ್ರೆ ಹೀಟ್, ಆ ಬೆಂಕಿ ಶಕ್ತಿ ಇರುತ್ತೆ, ಶಾಖದ ಶಕ್ತಿ ಇರುತ್ತೆ. ನೀವು ಯಾವ ರೀತಿ ತಿಂದ್ರೋ ಆ ರೀತಿಯಾಗಿ ನಾಡಿಗೆ, ಮಂಡಲಕ್ಕೆ ಅದು ಹೋಗುತ್ತೆ, ಆ ಅಗ್ನಿಗೆ ಅದು ಹೋಗುತ್ತೆ. ಒಂದೇ ರೀತಿ ಆಹಾರವನ್ನ ನಿಯಮಿತವಾಗಿ ತಿಂತಾ ಬಂದ್ರೆ ಆ ಅಗ್ನಿ ಜಾಸ್ತಿ ಆಗ್ಬಿಟ್ಟು ಬೇರೆ ಅಗ್ನಿಗಳು ಇಂಬ್ಯಾಲೆನ್ಸ್ ಆಗಿ ಬಾಡಿ ಏರಿಪೇರ್ ಆಗ್ಬಿಡುತ್ತೆ. ಇದೆಲ್ಲ ಆಯುರ್ವೇದ ನಾಡಿಶಾಸ್ತ್ರ, ವೈದ್ಯಶಾಸ್ತ್ರ ಅಥವಾ ತಾಂತ್ರಿಕ ಶಾಸ್ತ್ರ, ಇದೆಲ್ಲ ಕೂಡ ಶ್ರೀಚಕ್ರದಲ್ಲಿ ಬರುತ್ತೆ. ಅತಶ್ಚೋದ್ಯಂ ಸ್ಥಿತಾನಾಡಿ ವಾರುಣಿ ಸರ್ವಗಾಮಿನಿ ಪೂಜಾ ವಾಗ್ದೇವತಾ ಪ್ರೋಕ್ತ ವಾರುಣಿ ವಾಯುದೇವತಾ. ಶ್ಲೋಕದಲ್ಲಿ ಹೇಳ್ತಾರೆ, ವರುಣನಾಡಿ ಶರೀರದ ಮೇಲೆ ಕೆಳಗೆ ಎಲ್ಲಾ ಕಡೆ ಇರುತ್ತೆ ತಾಯಿ. ನೀನನ್ನ ಪೂಜೆ ಮಾಡ್ತೀಯಾ? ಯಾಕೆ ಪೂಜೆ ಮಾಡ್ತೀವಿ ಅಂದ್ರೆ ವರುಣನಾಡಿಗೆ ದೇವತೆ ಅಂದ್ರೆ ನೀನು, ಅದನ್ನ ಕಂಟ್ರೋಲ್ ಮಾಡ್ತಾ ಇರೋದು ನೀನು, ವಾಗ್ದೇವತೆ ಅಥವಾ ದಿಗ್ದೇವತೆ. ವಾರುಣಿ ಅಂದ್ರೆ ವಾಯು, ಗಾಳಿ ಅಂತ ಅರ್ಥ. ವರುಣನು ಪ್ರೀತಿಯಿಂದ ಅರ್ಪಿಸಿದ ನೈವೇದ್ಯ ಮಾಡಿರ್ತಕ್ಕಂಥ ಖರ್ಜೂರ ರಸ. ಆ ಖರ್ಜೂರದ ಹಣ್ಣು ನೈವೇದ್ಯ ಮಾಡೋದ್, ನಾವೆಲ್ಲ ನೈವೇದ್ಯ ಮಾಡ್ತೀವಿ. ನವಗ್ರಹ ಏನಾನ ಪೂಜೆ ಮಾಡ್ತಾ ಏನಾನ ಮನೇಲಾದ್ರೆ ಖರ್ಜೂರವನ್ನು ಕೂಡ ನೈವೇದ್ಯಕ್ಕೆ ಇಡುತ್ತೀವಿ. ಅದ್ರಲ್ಲೂ ಮಹಾಲಕ್ಷ್ಮಿ ಪೂಜೆ ಮಾಡ್ಬೇಕಾದ್ರೆ ಖರ್ಜೂರವನ್ನೆಲ್ಲ ಮುಖ್ಯವಾಗಿ ಇಡುತ್ತೀರ. ಆ ರಸಸ್ವಾದ ತರ ನಮ್ಮಲ್ಲೂ ಕೂಡ ರಸಸ್ವಾದ ಉತ್ಪತ್ತಿ ಆಗ್ಬೇಕು. ದ ಪ್ರಾಪರ್ ಎಂಜೈಮ್ ಶುಡ್ ಬಿ ಕ್ರಿಯೇಟೆಡ್ ಇನ್ ಅವರ್ ಬಾಡಿ. ಸರಿಯಾದ ರಸಗಳು ಉದ್ಭವ ಆದಾಗ ಮಾತ್ರ ಆರೋಗ್ಯ ಸರಿ ಇರಕ್ ಸಾಧ್ಯ. ಆದ್ರೆ ಪಂಚ ಮಕಾರಗಳು, ಮಕಾರ ನೋಡಿ ಏನ್ ಮಕಾರ ಅಂದ್ರೆ ಇದು ಸಾಧಕರು ಮಾಡ್ತಾರೆ. ಶಕ್ತಿ ಪೂಜೆ, ವಾಮಾಚಾರ, ತಾಂತ್ರಿಕ ಭೀತಿ ಹುಟ್ಟಿಸ್ಬಿಡ್ತು 5 ಮಕಾರ. ಮೊದಲನೇ ಮಾ ಅಂದ್ರೆ ಮತ್ಸ್ಯ, 2ನೇ ಮಾ ಅಂದ್ರೆ ಮಾಂಸ, 3ನೇ ಮಾ ಅಂದ್ರೆ ಮದಿರೆ, 4ನೇ ಮಾ ಅಂದ್ರೆ ಮಾನಿನಿ, 5ನೇ ಮಾ ಅಂದ್ರೆ ಮೈಥುನ. ಅಮ್ಮನವರ ಪೂಜೆ ಹೆಸರಲ್ಲಿ ಶ್ರೀಕಾರವನ್ನ ಬರೆದು ಅದನ್ನ ಶಿಷ್ಯರಿಗೆ ಬೋಧಿಸಿ ಏನಾದ್ರು ಭ್ರಷ್ಟರು ಬೋಧಿಸ್ಬಿಟ್ರು, ನಾವೇನಾದ್ರೂ ಮಹಾಪಾತಕ ಮಾಡ್ಬಿಟ್ರು, ನಾವು ನಮ್ಮ ಸಾವನ್ನ ನಾವು ಬರಮಾಡ್ಕೊಂಡಂಗೆ. ಹೇಳ್ತಾರಲ್ಲ, ಮಾಡಿದ್ರೆ ಆಗ್ಬಾರ್ದಾಗತ್ತೆ. ಆಸೆ ಇಟ್ಕೊಂಡು ಯಾರು ಬೇಕೋ ಅವ್ರು ಮಾಡಕ್ಕಾಗಲ್ಲ. ಭೂಮಿಯಿಂದ ಹಿಡ್ದು ಆ ಆಕಾಶದ ತನಕ ಇಡೀ ಪ್ರಪಂಚದಲ್ಲಿ ವಿಶ್ವಾಧಿಕ ಆಗಿರ್ತಕ್ಕಂಥ ಅವಳನ್ನ ಭಕ್ತಿ ನಿಷ್ಠೆಯಿಂದ ಪೂಜೆ ಮಾಡ್ಬೇಕು. ಲಲಿತಾಸಹಸ್ರನಾಮ ಪಾರಾಯಣ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ನೀವ್ ಯಾವಾಗ ಬೇಕಾದ್ರೂ ಮಾಡ್ಕೊಳ್ಳಿ, ಹೇಗ್ ಬೇಕಾದ್ರೂ ಮಾಡ್ಕೊಳ್ಳಿ, ಕೂತ್ಕೊಂಡು ನಿಂತ್ಕೊಂಡು ಮಲ್ಕೊಂಡು, ಅದಕ್ಕೆಲ್ಲ ತಾಯಿ ರಿಸ್ಟ್ರಿಕ್ಷನ್ ಇಲ್ಲ. ಬಟ್ ನೀವು ಅಣಿಮಾದಿ ಅಷ್ಟಸಿದ್ಧಿಗಳನ್ನ ಪಡ್ಕೊಬೇಕು, ತಾಯಿನ ಒಲ್ಸ್ಕೋಬೇಕು, ಶ್ರೀಚಕ್ರ ಆರಾಧನೆ ಮಾಡ್ಬೇಕು ಅಂದ್ರೆ ಸರಿಯಾದ ರೀತಿಯಲ್ಲಿ ಮಾಡ್ಬೇಕು. ಹೇಗಂದ್ರೆ ಹಾಗೆ ಮಾಡುವಂತೆ ಇಲ್ಲ ಅನ್ನೋ ಸತ್ಯವನ್ನ ನೀವು ಅರ್ಥ ಮಾಡ್ಕೋಬೇಕು. ನಾಳೆ ವೈವಸ್ವತ ಮನ್ವಂತರ ಶುಂಭ ನಿಶುಂಭರ ಹಾಗೂ ದೇವತಾ ಗಣಗಳ ಬಗ್ಗೆ ವಿಶೇಷವಾಗಿ ಬರ್ತದೆ. ಆಗ ಇನ್ನಷ್ಟು ಸಾಕಷ್ಟು ವಿಚಾರವನ್ನ ನಾನು ಹೇಳ್ತೀನಿ. ಇವತ್ತಿನ ತರಗತಿ ಇಷ್ಟು ಸಾಕು. ಧನ್ಯವಾದ.